ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಜ್ಞಾನಾದೇವತ್ತು ಕೈವಲ್ಯಂ, ಜ್ಞಾನದಿಂದಲೇ ಮೋಕ್ಷ ಅಂತ ಜ್ಞಾನಯೋಗಿಗಳು ಹೇಳ್ತಾರೆ. ಆದರೆ ಜ್ಞಾನ ಉಂಟಾಗಬೇಕಾದ್ರೆ ವಿವೇಕ ಬೇಕು. ವಿವೇಕ ಉಂಟಾಗಬೇಕಾದ್ರೆ ಏನಾಗ್ಬೇಕ್ರಿ? ವಿವೇಕ ಇಲ್ಲ ಅಂದ್ರೆ ಸತ್ತು ಅಸತ್ತನ್ನ, ಚಿತ್ತು ಅಚಿತ್ತನ್ನ, ಆನಂದ ಮತ್ತು ದುಃಖವನ್ನ, ನಿತ್ಯ ಅನಿತ್ಯವನ್ನ, ಪರಿಪೂರ್ಣ ಅಪೂರ್ಣವನ್ನ ಬೇರ್ಪಡಿಸಿ ತಿಳಿದುಕೊಳ್ಳುವುದು, ಆತ್ಮ ಅನಾತ್ಮವನ್ನ ಮತ್ತು ಆತ್ಮ ಮತ್ತು ಅನಾತ್ಮದ ವಿಶೇಷಣಗಳನ್ನ ಬೇರ್ಪಡಿಸಿ ತಿಳಿದುಕೊಳ್ಳಬೇಕಾದ್ರೆ ವಿವೇಕ ಬೇಕು. ವಿವೇಕ ಇಲ್ಲ ಅಂತಂದ್ರೆ ಬ್ರಹ್ಮಜ್ಞಾನ ಉಂಟಾಗಲ್ಲ. ಅದಕ್ಕೆ ವಿವೇಕ ಬೇಕಾದ್ರೆ ಏನ್ ಮಾಡಬೇಕು? ವಿವೇಕ ಎಂತಲ್ಲಿ ಉತ್ಪನ್ನ ಆಗ್ತದ? ನಿರ್ಮಲ ಚಿತ್ತ, ನಿಶ್ಚಲ ಚಿತ್ತ. ಎಲ್ಲಿ ನಿರ್ಮಲ ಚಿತ್ತ ಇರ್ತದ, ಎಲ್ಲಿ ನಿಶ್ಚಲ ಚಿತ್ತ ಇರ್ತದ, ಅಲ್ಲಿ ಮಾತ್ರ ವಿವೇಕ ಉಂಟಾಗ್ತದೆ. ಯಾವುದು ಸತ್ಯ, ಯಾವುದು ಅಸತ್ಯ, ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು ಅನ್ನೋದು ಯಾರ ಅಂತಃಕರಣ ಶುದ್ಧ ಇಲ್ಲ ಮತ್ತ ಯಾರ ಅಂತಃಕರಣ ನಿಶ್ಚಲ ಇಲ್ಲ, ಅವರೊಳಗ ಆತ್ಮ ಅನಾತ್ಮ, ಒಳ್ಳೆಯದು ಕೆಟ್ಟದ್ದು, ಸತ್ಯ ಅಸತ್ಯಗಳನ್ನ ಬೇರ್ಪಡಿಸಿ ತಿಳಿದುಕೊಳ್ಳುವಂತ ಕೌಶಲ್ಯ ಅವರಲ್ಲಿರಲ್ಲ. ಆ ಒಂದು ಕಾರಣದಿಂದ ನಿಶ್ಚಲ ಅಂತಃಕರಣ ಸಾಧನೆಗಾಗಿ ಉಪಾಸನೆಯನ್ನ ಮಾಡಲೇಬೇಕು. ಉಪಾಸನೆ ಎಲ್ಲಿ ತನಕ ಮಾಡಬೇಕಂತಂದ್ರೆ, ಎಲ್ಲಿ ತನಕ ಅಂತಃಕರಣ ನಿಶ್ಚಲ ಆಗಲ್ಲ ಅಲ್ಲಿ ತನಕ. ಅಂತಃಕರಣ ಒಮ್ಮೆ ನಿಶ್ಚಲ ಆಯಿತು ಅಂತಂದ್ರೆ ಅವಾಗ ಉಪಾಸನೆ ಮಾಡೋ ಅವಶ್ಯಕತೆ ಇಲ್ಲ. ಮತ್ತೆ ಕರ್ಮ ಸಾಧನೆಗಳನ್ನ ಮಾಡಬೇಕು. ಕರ್ಮ ಮಾಡಲಾರ್ದೆ ಯಾವ ಚಮತ್ಕಾರಗಳು ಆಗುವುದಿಲ್ಲ. ನಮ್ಮ ಪ್ರಯತ್ನದಿಂದಲೇ ಸಾಧನೆ ಸಾಧ್ಯ. ನಮ್ಮ ಪ್ರಯತ್ನದಿಂದಲೇ ಮೋಕ್ಷ ಸಾಧ್ಯ. ಮೋಕ್ಷ ನಾವು ಪ್ರಯತ್ನ ಮಾಡಲಾರ್ದೆ ಮೋಕ್ಷ ಪಡ್ಕೋತೀನಿ ಅಂದ್ರೆ ಸಾಧ್ಯ ಇಲ್ಲ. ಕರ್ಮ ಕಂಪಲ್ಸರಿ ಮಾಡಲೇಬೇಕು. ಎದಕ್ಕಂದ್ರೆ ನಿರ್ಮಲ ಅಂತಃಕರಣ ಸಾಧನೆಗಾಗಿ. ಅಂತಃಕರಣ ಮಲೀನವಾಗಿರುವ ಕಾರಣ ಏನಾಗ್ತದಂತಂದ್ರೆ ಅಲ್ಲಿ ಬ್ರಹ್ಮನ ವಿಚಾರಗಳು ಸ್ಪಷ್ಟವಾಗಿ ಗೋಚರ ಆಗುವುದಿಲ್ಲ. ಬ್ರಹ್ಮನ ಅರಿಯುವುದು ಆಗಲಿ, ಬ್ರಹ್ಮನತ್ತ ಹರಿಯುವುದಾಗಲಿ, ಬ್ರಹ್ಮನಲ್ಲಿ ಬೆರೆಯುವುದಾಗಲಿ, ಬ್ರಹ್ಮನೇ ಸ್ವರೂಪ ಆಗುವುದಾಗಲಿ ಹೆಂಗಾಗ್ತದಂದ್ರೆ ಬ್ರಹ್ಮನನ್ನ ಅರಿಯುವ ಬದಲಿ ಬ್ರಹ್ಮನನ್ನ ಅರಿತಂತೆ ಅನಿಸ್ತದ. ಬ್ರಹ್ಮನತ್ತ ಹರಿದಂತೆ ಅನಿಸ್ತದ. ಹರಿದಿರಂಗಿಲ್ಲ. ಅರಿತಂತೆ ಅಂದ್ರೆ ಅರಿತಿರಂಗಿಲ್ಲ. ಬ್ರಹ್ಮನಲ್ಲಿ ಬೆರೆದಿಲ್ಲ, ಬೆರೆತಂತೆ ಅನಿಸ್ತದ. ಬ್ರಹ್ಮನೇ ತಾನಾದಂತೆ, ಆದ್ರೆ ಅದು ಆಗಿರಂಗಿಲ್ಲ. ಅದ ಯಾಕಾಗಲ್ಲ ಅಂತಂದ್ರೆ ಅಂತಃಕರಣ ಅಶುದ್ಧವಾಗಿರುವ ಕಾರಣ. ಹೀಗಾಗಿ ಈ ಒಂದು ಕರ್ಮ ಯೋಗ ಮತ್ತು ಜ್ಞಾನ ಯೋಗ, ಇದು ಉಪಾಸನ ಯೋಗ, ಇವೆರಡು ಏನದವ ಅವಾಂತರ ಸಾಧನೆಗಳು. ಜ್ಞಾನ ಯೋಗ ಏನದ ಮುಖ್ಯ ಸಾಧನೆ. ಈ ಅವಾಂತರ ಸಾಧನೆಗಳ ಒಂದು ಉದ್ದೇಶಕ್ಕಾಗಿ ಈಗ ನಡೆದಿರುವ ಪಾಠ ಏನದು ಅಂತಂದ್ರ
ಯೋಗ ಪದ್ಧತಿ ಉಪಾಸನೆಯನ್ನ ಕುರಿತು ನಾನಾ ರೀತಿ ಯೋಗ ಪದ್ಧತಿಗಳನ್ನು ಹೇಳ್ತಾ ಇದ್ದಾರೆ. ಇವತ್ತ ಕರ್ಮದ ಬಗ್ಗೆ ಮಾಡಲಿಲ್ಲ ಅಂತಂದ್ರ, ಪ್ರಯತ್ನ ಮಾಡಲಿಲ್ಲ ಅಂತಂದ್ರ ಏನಾಗ್ತದಂತ, ಈ ಹಂಗಿದ್ದಂಗೆ ಹಂಗೆ ಇರ್ತದಂತ. ಹಣೆ ಬರ ಹಂಗಿದ್ದಂಗ ಹಂಗೆ ಇರ್ತವ. ಅದಕ್ಕೆ ಇವತ್ತೊಂದು ಎಕ್ಸ್ಪೆರಿಮೆಂಟ್ ಮಾಡಿ ತೋರಿಸಿದ್ರು, ಸರಳವಾದ ಎಕ್ಸ್ಪೆರಿಮೆಂಟ್. ಹೆಂಗಂದ್ರ ಇದೇನಂದ್ರ, ಈಗ ಈ ಕೈಯ ಹಿಂಗೆ ನೋಡ್ಕೋತಿರ್ರಿ, ಹಿಂಗೆ ನೋಡ್ಕೋತಿರ್ರಿ, ಒಂದು ನಿಮಿಷನಾಗ ಇದು ಉಲ್ಟಾ ಆಗ್ತದ ಅಂತ ಹೇಳಿದ್ರು. ನಿಮ್ ಕೈ ಹಿಂಗ್ ನೋಡ್ಕೋತೀರಿ, ಒಂದು ನಿಮಿಷನಾಗ ಉಲ್ಟಾ ಆಗ್ತದ ಹಿಂಗ್ ನೋಡ್ಕೋತೀರ್ರಿ ಅಂತ ಅನ್ನನ ನೋಡ್ಕೋತ ಕೂತೇವ್. ಉಲ್ಟಾ ಆಯ್ತು ಅನ್ನೋದು ಕೇಳಿದ್ರು, ಇಲ್ಲ. ಉಲ್ಟಾ ಆಗ್ಬೇಕಾದ್ರೆ ಏನ್ ಮಾಡ್ಬೇಕು? ಹಿಂಗ್ ಮಾಡ್ಬೇಕು. ಹಿಂಗ್ ಮಾಡ್ಲಾರ್ದೆ ಉಲ್ಟಾ ಆಗಂಗಿಲ್ಲ ಅಂತ. ಅದರ ಅರ್ಥ ಏನು? ಕರ್ಮ ಮಾಡಿದ್ರೆ ಆತು, ಕರ್ಮ ಮಾಡ್ಲಿಲ್ಲ ಅಂದ್ರೆ ಇದು ಹಿಂಗೆ ಇರ್ತದೆ. ಅಷ್ಟು ಚಂದ ಹೇಳಿದ್ರು ಅವ್ರು. ಹಿಂಗ್ ಕೈ ಹಿಡ್ಕೋರಿ ಅಂದ್ರೆ ಹಿಡ್ಕೊಂಡೆವು. ಹಿಡ್ಕೊಂಡ್ ಕೂಡ್ಲೇನೆ ಹಿಂಗ್ ನೋಡ್ಕೊತ ಕೂತೇವು. ಒಂದ್ 5 ನಿಮಿಷನಾಗ ನೋಡ್ರಿ ಅದು ಉಲ್ಟಾ ಆಗ್ತದ ಅಂತ ಹೇಳಿ. ಉಲ್ಟಾ ಆಗ್ತದ ಅಂತ 5 ನಿಮಿಷ ಬಿಟ್ಟು 10 ನಿಮಿಷ ಹಿಡ್ಕೊಂಡು ಕೂತರು ಅದು ಉಲ್ಟಾ ಆಲೇ ಇಲ್ಲ. ಅದು ಆಯ್ತೇನು ಉಲ್ಟಾ ಅಂತ ಹೇಳಿದ್ರಿ? ಇಲ್ಲ, ಆಗಿಲ್ಲ. ಮತ್ತೆ ಉಲ್ಟಾ ಆದ್ರೆ ಏನ್ ಮಾಡ್ಬೇಕು? ಉಲ್ಟಾ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕಂದ್ರೆ ಹಿಂಗ್ ಮಾಡಿದ್ರೆ ಆತು. ಅಂದ್ರೆ ಕರ್ಮ ಮಾಡೋದ್ರಿಂದ ಏನಾಗ್ತದ? ಮೋಕ್ಷ ನಮಗ ಅನುಕೂಲ ಆಗ್ತದೆ, ಬಹಳ ಸಮೀಪ ಆಗ್ತದೆ ಕರ್ಮದಿಂದ. ಕರ್ಮ ಮಾಡ್ಲಾರ್ದೆ ನಾವು ಏನಾರೇ ಹಂಗೆ ಆಗ್ತದ ಅಂತಂದ್ರೆ ಎಂದೂ ಸಾಧ್ಯ ಇಲ್ಲ. ಕರ್ಮ ತುಂಬಾ ಅವಶ್ಯಕ ಅನ್ನಂತ ಮಾತು ಹೇಳಿದ್ರು. ಚಲೋ ಅದೇನ್ರಿ ಎಕ್ಸ್ಪೆರಿಮೆಂಟ್, ಪ್ರಯೋಗ? ಕರ್ಮದ ಅವಶ್ಯಕತೆ ಹೆಂಗ, ಕರ್ಮ ಮಾಡ್ಲೇಬೇಕು ಅನ್ನೋದು ಹೇಳಿದ್ರು. ನಾವು ಮಾಡ್ಲಾರ್ದೆ ಅದು ಚೇಂಜ್ ಆಗಂಗಿಲ್ಲ. ಅದಕ್ಕೆ ಇಲ್ಲಿ ಕಾಯತ್ರಯಗಳನ್ನ ಅಂಗತ್ರಯಗಳನ್ನಾಗಿ ಮಾಡಿಸುವುದು. ಏನಂದ್ರೆ ಈ ಸ್ಥೂಲ ಶರೀರ ಇದ್ರೊಳಗೆ ಏನದ? ತನು, ಮನ, ಪ್ರಾಣ ಏನದವಲ್ಲ, ತನು ಯಾರಿಗೆ ಕೊಡ್ಬೇಕು? ಗುರುವಿಗೆ. ತನುವನ್ನ ಗುರುವಿಗೆ, ಗುರುವಿನ ಸೇವೆ ಮಾಡುವುದಕ್ಕೆ ತನುವನ್ನ ಬಳಸಬೇಕು. ತನುವಿನ ಸೇವೆ ಗುರುವಿಗೆ. ಅಂದ್ರೆ ಏನಾಗ್ತದ? ತನು ಶುದ್ಧ ಆಗ್ತದ. ಕರ್ಮನೇ ಅದು, ಮತ್ತಿನ್ನೇನಿಲ್ಲ. ಸೇವೆ ಮಾಡೋದಂದ್ರೆ ಕೆಲಸ ಮಾಡೋದು, ಕಾಯಕ ಮಾಡೋದು, ಬಂದದ್ದನ್ನೆಲ್ಲರೂ ಹಂಚ್ಕೊಂಡು ತಿನ್ನೋದು. ಗುರು ಹೇಳಿದ ಮಾರ್ಗದರ್ಶನದೊಳಗ ಬದುಕು ಮಾಡೋದಕ್ಕೆ ಗುರುವಿಗೆ ತನುವನ್ನು ಅರ್ಪಿಸಬೇಕು. ಇದು ಅದಕ್ಕಿದು ನಿರ್ಮಲ ಚಿತ್ತ. ನಿರ್ಮಲ ಚಿತ್ತಕ್ಕಾಗಿ. ನೆಕ್ಸ್ಟ್ ಲಿಂಗಕ್ಕೆ ಮನವನ್ನು ಅರ್ಪಿಸಬೇಕು ವೀರಶೈವ ಪದ್ಧತಿ ಒಳಗೆ. ಇದೆದಕ್ಕ? ಲಿಂಗಕ್ಕೆ ಮನ ಅರ್ಪಿಸಿದ್ರೆ ಏನಾಗ್ತದೆ? ನಿಶ್ಚಲ ಚಿತ್ತ. ನಿರ್ಮಲ ಚಿತ್ತ, ನಿಶ್ಚಲ ಚಿತ್ತ. ಆಮೇಲೆ ಜಂಗಮಕ್ಕೆ ಧನ ಅಂದ್ರೆ ಪ್ರಾಣ, ನಿಮ್ದು ಅಟ್ಯಾಚ್ಮೆಂಟ್. ಎದಕ್ಕಪ್ಪ ಜಂಗಮಕ್ಕೆ ಅಂತಂದ್ರೇನು? ಜಂಗಮ ಅಂದ್ರೆ ಏನ್ ತಿಳ್ಕೊಂಡ್ರಿ? ಚಲಿಸುವುದು. ಜ ಅಂದ್ರೆ ಜನನ, ಗ ಅಂದ್ರೆ ಗಮನ. ಜನನ ಗಮನ. ಮ ಅಂತಂದ್ರೆ ಮರಣ. ಜನನ ಗಮನ ಅಂತಂದ್ರೆ ಚಲಿಸ್ತದಿಲ್ಲ, ಅವೆಲ್ಲ ಹೋಗೋದು ಬರೋದು ಮಾಡ್ತವೆ. ಜ ಗ ಮ
ಇವು ಮೂರು ಏನದವ, ಜನನ, ಗಮನ ಅಂದ್ರೆ ಇದು ಉಪಜೀವನ, ಮತ್ತೆ ಮರಣ. ಇವು ಮೂರದು ಜಗಮ ಆಯ್ತಿದು. ಇವು ಮೂರಕ್ಕ ಏನ್ ಮಾಡ್ಯಾನ, ನಡ್ಬರ್ಕೊಂದು 0 ಸೇರ್ಸನ. ಶೂನ್ಯ ಅದ ಇಲ್ಲ, ಜನನ ಮರಣ ಗಮನ ಇಲ್ಲದ್ದು, ಮತ್ತ ಜನನ ಗಮನ ಮರಣಕ್ಕ ತನ್ನ ಸತ್ತಾ ಸ್ಫೂರ್ತಿಯನ್ನು ಕೊಟ್ಟದ್ದು ಕೂಟಸ್ಥ. ಮತ್ತೇನ ಜಂಗಮ ಅಂದ್ರ ಆತ್ಮ, ಆತ್ಮನೇ. ಜನನ ಮರಣ ಗಮನ ಇಲ್ಲ ಕೂಟಸ್ಥನಿಗೆ. ಯಾರಿಗದ? ಚಿದಾಭಾಸಗದ. ಮತ್ತೇನದ? ಆ ಚಿದಾಭಾಸನ ಜನನ ಗಮನ ಮರಣಕ್ಕ ತನ್ನ ಸತ್ತಾ ಸ್ಫೂರ್ತಿಯನ್ನು ಕೊಟ್ಟದ್ದೇ ಆ ಜಂಗಮ ತತ್ವ. ಜಂಗಮ ಅಂತಂದ್ರೆ ಜನನ ಮರಣ ಗಮನ ಇಲ್ಲದಂತ ಚೈತನ್ಯಕ್ಕೆ ಜಂಗಮ ಅಂತಾರ. ಜಂಗಮ ಜಗದ್ಭರಿತ ಅಂತಾರ. ಅವ ಒಬ್ಬನೇ ಅಲ್ಲ, ಜಗತ್ತಿನ ತುಂಬ ಇರೋ ಮತ್ತೆ ಯಾರದಾರ? ಪರಿಪೂರ್ಣ. ಪರಿಪೂರ್ಣ. ಅದಕ್ಕೆ ಈ ಜಂಗಮಕ್ಕೆ ಧನವನ್ನು ಅರ್ಪಿಸ್ಬೇಕಂದ್ರ ನಿಮಗೆ ಏನರೇ ಮನುಷ್ಯನಾಗ ಪ್ರಾಣ ಯಾರ ಮೇಲಾರ ಜೀವ ಇರೋದ್ರ ಬದಲಿ ನೀವು ಯಾರನ್ನು ಪ್ರೀತಿಸ್ಬೇಕಂತ? ಪರಮಾತ್ಮನನ್ನ, ಆತ್ಮವನ್ನು ಪ್ರೀತಿಸ್ಬೇಕು. ಕೂಟಸ್ಥನನ್ನ ಪ್ರೀತಿಸಬೇಕು, ಬ್ರಹ್ಮನನ್ನ ಪ್ರೀತಿಸಬೇಕು, ಶಿವನನ್ನ ಪ್ರೀತಿಸಬೇಕು, ಅವನನ್ನು ಪ್ರೀತಿಸಬೇಕು. ಹೆಂಗದರಿ ಜಂಗಮ? ಪ್ರಾಣ ಅಂತಂದ್ರೆ ನಿಮ್ದು ಅಟ್ಯಾಚ್ಮೆಂಟ್ ಯಾರ ಜೊತೆಗಿರ್ಬೇಕು? ಆತ್ಮದ ಜೊತೆಗೆ ಇರಬೇಕು. ಆತ್ಮಜ್ಞಾನ, ಆತ್ಮ ಸಾಧನ, ಆತ್ಮ ಸ್ವರೂಪದಾನಾಗುವ ಗುರಿ, ಇದ್ರ ಮೇಲೆ ನಿಮ್ದು ಅಟ್ಯಾಚ್ಮೆಂಟ್ ಇರಬೇಕು. ಮದುವೆ ಆಗುನ ಗಂಡ ಅದೇ ಹೆಂಡತಿ ಆಗೋದು, ಮುಂದೆ ಮಕ್ಕಳಾಗುನ ಅಪ್ಪ ಅದೇ, ಆ ಮಕ್ಕಳ ಮದುವೆ ಆಗುನ ಮಾವ ಅದೇ, ಮೊಮ್ಮಕ್ಕಳಾದ್ರ ಅಜ್ಜ ಅದೇ, ಮುಂದೇನಾಯ್ತು? ಹೆಣ ಅಲಕ್ ತಯಾರ ಕೂತು. ಎದ್ರ ಸಂಗಟ ಅಟ್ಯಾಚ್ಮೆಂಟ್ ಇರ್ಬೇಕು? ಇವನ್ ಸಂಗಟ ಅಟ್ಯಾಚ್ಮೆಂಟ್ ಇರ್ಬೇಕು, ಆತ್ಮದ ಜೊತೆಗೆ ಅಟ್ಯಾಚ್ಮೆಂಟ್ ಇರ್ಬೇಕು. ಜಂಗಮನ ಶಬ್ದ ಬಹಳ ಇಂಪಾರ್ಟೆಂಟ್. ಅದು ಮನ್ಯಾಗ ಜಗಲಿ ಜಗಲಿ ಅಂತಿರಲ್ಲ, ಅದನ್ನು ಅದೇ ಗುರುಲಿಂಗ ಜಂಗಮನೆ. ಜ ಅಂದ್ರೆ ಜಂಗಮ, ಗು ಅಂದ್ರೆ ಗುರು, ಲಿ ಅಂದ್ರೆ ಲಿಂಗ. ಆ ಮೂರ ಪೂಜ್ಯ ವಸ್ತುಗಳನ್ನ ಇಟ್ಟು ಪೂಜೆ ಮಾಡೋದೇ ಜಗಲಿ. ಗೊತ್ತದಿಲ್ಲ ಅದರ ಅರ್ಥ? ಇಲ್ಲ, ಗೊತ್ತಿದ್ದಿದೆ. ಅಲ್ಲಿನೂ ಗುರುಲಿಂಗ ಜಂಗಮನೇ ಅದ. ಅದಕ್ಕೆ ಈ ಒಂದು ಮೂರು ಅದಾವ ಇದ್ರೊಳಗ. ಜಂಗಮಕ್ಕೆ ಧನವನ್ನು ಅರ್ಪಿಸೋದಂತಂದ್ರೆ ಜೀವ ಬ್ರಹ್ಮರ ಏಕತ್ವ, ಕೂಟಸ್ಥ. ಜನನ ಮರಣ ಗಮನ ತನಗಿಲ್ಲದೆ ಆಭಾಸನ ಜನನ ಮರಣ ಗಮನಕ್ಕ ಎಲ್ಲ ಲೀಲೆಗಳಿಗೆ ತಾನೇ ಸತ್ತಾ ಸ್ಫೂರ್ತಿಯಾಗಿರೋನು ಜಂಗಮ. ಅವನೇ ಆತ್ಮ. ಏನಿದ್ರ ಅರ್ಥ? ಇದು ಜ್ಞಾನಯೋಗ. ಗುರುವಿಗೆ ತನ್ನು ಅರ್ಪಿಸೋದು ಕರ್ಮಯೋಗ. ಲಿಂಗಕ್ಕೆ ಮನ ಅರ್ಪಿಸೋದು ಉಪಾಸನ ಯೋಗ. ಮೂರು ಬಂದು ಇದ್ರಾಗ ಸುಮ್ಮನೆ ಮಾಡಿಲ್ಲ ಅವರು. ಇದನ್ನು ಕುಂತ ಆಲೋಚನೆ ಮಾಡಿದ್ರ ಇಷ್ಟು ಡೀಪ್ ಅರ್ಥ ಅದ. ಬ್ರಹ್ಮಜ್ಞಾನಕ್ಕೆ ಯಾರು ಕರ್ಕೊಂಡು ಹೋಗ್ತಾರ ಈ ರೀತಿ ಹೇಳಿ ಗುರುವಿಗೆ ತನು ಅರ್ಪಿಸಂದ್ರೆ ಏನ್ ಮಾಡ್ಬೇಕು? ಗುರುವಿಗೆ ಅವನ ತನು ಅವನಿಗೆ ರಗಡ್ ಬ್ಯಾಸರ ಇಟ್ಟಿರ್ತದ. ಇನ್ನೊಬ್ಬರು ತನು ತೊಗೊಂಡವೇನ್ ಮಾಡ್ತಾನ? ಮನವನ್ನ ಲಿಂಗಕ್ಕೆ ಅರ್ಪಿಸಂದ್ರೆ ಹೆಂಗ್ ಅರ್ಪಿಸ್ಬೇಕಪ್ಪ?
ಮನಸ್ಸಿನೊಳಗೆ ಒಂದು ಆಸಕ್ತಿ ಅಂತದ. ಆ ಆಸಕ್ತಿಯನ್ನ ಏನನ್ನ ತಿಳ್ಕೊಳಕ್ ಬಳಸ್ಬೇಕು? ಬ್ರಹ್ಮನ ತಿಳ್ಕೊಳಕ್ ಬ್ರಹ್ಮನ ವಿಷಯದಲ್ಲಿ, ಬ್ರಹ್ಮನ ವಿಶೇಷಣಗಳಲ್ಲಿ ಆಸಕ್ತಿ ಹೊಂದಬೇಕು. ಪರಮಾತ್ಮ ಅದನಂದ್ರೆ ಹೆಂಗ್ ಅದನ, ಎಲ್ಲಿ ಅದನ, ಅವನ ಬಗ್ಗೆ ಕ್ಯೂರಿಯಾಸಿಟಿ ಇರಬೇಕು. ಮತ್ತ ಮನಸ್ಸದ ಸಂಕಲ್ಪ ವಿಕಲ್ಪ, ತೃಪ್ತಿ ಆಗಬಾರ್ದು. ಪರಮಾತ್ಮನ ವಿಚಾರದಲ್ಲಿ ಸಂತೃಪ್ತಿ ಆಗಬಾರ್ದು, ಅತೃಪ್ತಿ ಇರಬೇಕು. ಇನ್ನ ತಿಳ್ಕೋಬೇಕು. ಹೆರೆ ಹಿಂಗದ ಕಣ್ಣು ಬೇಟ, ಎಷ್ಟು ನೋಡಿದ್ರು ಇನ್ನ ನೋಡ್ಬೇಕು, ಎಷ್ಟು ಕೇಳಿದ್ರು ಇನ್ನ ಕೇಳಬೇಕು ಅನಿಸ್ಬೇಕು. ಈಗ ನಾವು ಮಾತಾಡಿದ್ರೆ ಇನ್ನ ಮಾತಾಡೋದು ಕೇಳ್ಬೇಕನ್ನಿಸ್ತದೆ, ಸಾಕು ಬ್ಯಾಸರ ಬಿಡ್ರಿ ಅನ್ನಿಸ್ತು. ನಾವಾಗೆ ಬಿಡ್ತೀವಿ. ಇಲ್ಲ ಅಂತಂದ್ರೆ ನಿಮ್ಗೆ ಬ್ಯಾಸರ ಅನ್ಸಂಗಿಲ್ಲ, ಟೈಮ್ ಹೆಂಗ್ ಹೋಗಿರ್ತೈತ ಗೊತ್ತಿಲ್ಲ, ಹಂಗಾಗ್ತದೆ. ಯಾಕ? ಪ್ಯೂರ್ ಪರಮಾತ್ಮನ ವಿಷಯ ಇದ್ದದ್ದಕ್ಕೆ, ಬೇರೆ ಏನು ಇರಲ್ಲ ಇದ್ರಾಗ. ಅದಕ್ಕೆ ಮನಸ್ಸಿನ ಸಂಕಲ್ಪ ವಿಕಲ್ಪಗಳು ಏನದವ, ಇವತ್ತಿಗೆ ಏನ್ ತಿಳ್ಕೊಂಡಿವಿ ಅದು ಇವತ್ತು ಸಂಕಲ್ಪ, ನಾಳೆಗೆ ಅದೇನಾಗಬೇಕು ವಿಕಲ್ಪ ಆಗಿ ಮತ್ತ ಹೊಸ ಸಂಕಲ್ಪ, ಮತ್ತ ಹೊಸ ತಿಳ್ಕೋಬೇಕು, ಮತ್ತದು ವಿಕಲ್ಪ ಆಗ್ತದೆ, ಮತ್ತ ಹೊಸ ಸಂಕಲ್ಪ. ಎಲ್ಲ ಸಂಕಲ್ಪ ವಿಕಲ್ಪ ಬ್ರಹ್ಮನಿಗೆ ಸಂಬಂಧಪಟ್ಟದ್ದೇ ಇರಬೇಕು. ಬುದ್ಧಿ ಆತ್ಮ ಅನಾತ್ಮಗಳನ್ನ ಬೇರ್ಪಡಿಸಿ ಬುದ್ಧಿಯನ್ನ ಏನ್ ಮಾಡ್ಬೇಕು? ಲಿಂಗಕ್ಕೆ ಅರ್ಪಿಸ್ಬೇಕಂದ್ರ ಪರಮಾತ್ಮನ ವಿಚಾರದ ಕಡೆನೇ ಹರಿಸ್ಬೇಕು. ಬುದ್ಧಿ ಅನಾತ್ಮದ ಕಡೆ ಹರಿತಾ ಇತ್ತು ಅಂತಂದ್ರೆ ಇಂದ್ರಿಯಗಳು ಅವೆಲ್ಲ ಅವಕ್ಕೆಲ್ಲ ಏನ್ ಮಾಡ್ಬೇಕು? ವಿವೇಕದಿಂದ ಅವುಗಳನ್ನ ಬ್ರಹ್ಮನ ಕಡೆ ಹರಿಸ್ಬೇಕು. ಚಿತ್ತ ಪರಮಾತ್ಮನಿಗೆ ಸಂಬಂಧಪಟ್ಟಂತ ವಿಷಯಗಳನ್ನಷ್ಟೇ ನೆನಪಿಟ್ಕೋಬೇಕು. ಉಳಿದದ್ದೆಲ್ಲ ಅನಾವಶ್ಯಕ, ಎಲ್ಲ ತಲೆಗಿಟ್ಕೋಬಾರ್ದು. ಚಿತ್ತದೊಳಗ ಏನ್ ಬೇಕದು ನೆನಪಿಟ್ಕೊಂಡು ಮೆಮೊರಿ ಹಾಳು ಮಾಡ್ಕೋಬಾರ್ದು. ಅಹಂಕಾರ ಏನು? ಅಹಂಕಾರ ನಿಮ್ಮ ಜ್ಞಾನ ಸಾಧನೆ ಏನನ್ನ ಹಿಡ್ಕೊಂಡು ಮಾಡ್ಲಕತ್ತೀರಿ ನೀವು? ಆಸಕ್ತಿ ಹಿಡ್ಕೊಂಡು ಮಾಡ್ಲಕತ್ತೀರ, ಮನಸ್ಸು ಹಿಡಿದು ಮಾಡ್ಲಕತ್ತೀರ, ಬುದ್ಧಿ ಹಿಡಿದು ಮಾಡ್ಲಕತ್ತೀರ, ಚಿತ್ತ ಹಿಡಿದು ಮಾಡ್ಲಕತ್ತೀರ, ಅಹಂಕಾರ ಹಿಡಿದು ಮಾಡ್ಲಕತ್ತೀರ. ನಿಮ್ಮ ಸಾಧನೆ ಯಾವುದರ ಒಂದು ಹಿಡಿಬೇಕಲ್ಲ, ಇಂದ್ರಿಯರೇ ಹಿಡಿಬೇಕು, ಪ್ರಾಣರೇ ಹಿಡಿಬೇಕು, ಅನ್ನಮಯ ಶರೀರರೇ ಹಿಡಿಬೇಕು, ಮತ್ತೇನಾರ ಯಾವುದರ ಒಂದು ಹಿಡ್ಕೋಬೇಕಲ್ಲ, ಹಿಡ್ಕೊಂಡೇ ಮಾಡ್ಬೇಕಲ್ಲ. ಈ ಶರೀರಲಿಂತ ಮಾಡ್ಬೇಕು. ನೀವು ಈ ಶರೀರದೊಳಗೆ ಯಾವುದನ್ನ ಹಿಡ್ಕೊಂಡು ನೀವು ಬ್ರಹ್ಮಜ್ಞಾನ ಸಾಧನೆ ಮಾಡ್ಲಕತ್ತೀರಿ? ಗೊತ್ತಾಗಲ್ಲ ಉತ್ತರ ಹೇಳಕ್ಕ. ಅಹಂಕಾರ ಹಿಡ್ಕೊಂಡು ಮಾಡ್ಲಕತ್ತೀರಿ. ಅಹಂ ಬ್ರಹ್ಮಾಸ್ಮಿ ಅಹಂಕಾರ, ವಾಚ್ಯಾರ್ಥ ಲಕ್ಷ್ಯಾರ್ಥ ಎಲ್ಲ ಅಹಂಕಾರದ್ದೇ, ಹೌದಾ ಇಲ್ಲ? ಅದು ನಾನು ಅನ್ನೋದೇನಲ್ಲ, ಅದನ್ನ ಹಿಡ್ಕೊಂಡೇ ನೀವು ಮಾಡ್ಲಕತ್ತೀರಿ. ನಿಮ್ಮ ಸ್ವರೂಪವನ್ನ ನೀವು ತಿಳ್ಕೊಂಡು ಸಾಧನೆ ಮಾಡ್ಲಕತ್ತೀರಿ. ತಿಳ್ಕೊಳ್ಳೋ ಸಾಧನೆ ಇಂದ್ರಿಯ ಅಂತಃಕರಣಾದಿ ಸಮೇತವಾಗಿ ಆತ್ಮವನ್ನ ಹೇಳಿದ್ರೆ ಅದು ವಾಚ್ಯಾರ್ಥ ಆಗ್ತದ. ಅನಾತ್ಮ ಸಮೇತವಾಗಿ ಹೇಳಿದ್ರೆ, ಅನಾತ್ಮ ರಹಿತವಾಗಿ ಕೇವಲ ಚೈತನ್ಯವನ್ನು ಕುರಿತು ಹೇಳಿದ್ರೆ ಲಕ್ಷ್ಯಾರ್ಥ ಆಗ್ತದ. ಅಹಂಕಾರ ಹಿಡ್ಕೊಂಡೇ ಮಾಡ್ಲಕತ್ತೀರಿ? ಇಲ್ಲ, ಇದು ಸಾಧನೆ. ನೀವು ಏನ್ ಬುದ್ಧಿ ಹಿಡ್ಕೊಂಡು ಮಾಡ್ಲಕತ್ತೀರ? ಅಹಂಕಾರದಿಂದಲೇ ನೀವು ಅಹಂ ಹಿಡ್ಕೊಂಡು ಆ ಅಹಮ್ಮಿನ ಮೂಲಕ್ಕೆ ಹೋಗ್ಲಕತ್ತೀರಿ. ಯಾವ್ದಾರ ಒಂದು ಹಿಡ್ಕೊಂಡು ಮುಂದೆ ಹೋಗೋದಪ್ಪ. ಇಂಪಾರ್ಟೆಂಟ್ ಮಾತಿಲ್ಲದು. ಏನ್ ಹಿಡ್ಕೊಂಡು ಮಾಡ್ಲಕತ್ತೀರಪ್ಪ? ಈ ಶರೀರ ಎದಕ್ ಬೇಕು? ಈ ಶರೀರದಾಗ ಒಂದು ಅಹಂಕಾರ ಅಂತದ. ಆ ಅಹಂಕಾರ ಹಿಡ್ಕೊಂಡು ನಾವು ಏನಿದು ಅಹಂ ಅನ್ನೋದ್ರ ಬೆನ್ನತ್ತಿ ಹೋಗಿದ್ರೆ ಅದು ವಾಚ್ಯಾರ್ಥದಿಂದ ಲಕ್ಷ್ಯಾರ್ಥಕ್ಕೆ ಕರ್ಕೊಂಡು ಹೋಗ್ತದೆ. ಕರ್ಕೊಂಡೋಗಿ ಬ್ರಹ್ಮನಿಗೆ ದರ್ಶನ ಮಾಡುತ್ತದ. ಅದು ಅಹಂಕಾರ. ಆಭಾಸ ತಾನು ಬ್ರಹ್ಮನಿಂದ ಭಿನ್ನ ಅಂತ ತಿಳ್ಕೊಂಡು, ಇತರ ಜೀವಿಗಳಿಂದ ಭಿನ್ನ ಅಂತ ತಿಳ್ಕೊಂಡು, ಇಡೀ ಜಗತ್ತಿನಿಂದ ಭಿನ್ನ ಅಂತ ತಿಳ್ಕೊಂಡು
ತನ್ನ ಸ್ವರೂಪವನ್ನು ಮರೆತು ಅಜ್ಞಾನಿಯಾಗಿರ್ತಾನ. ಸದ್ಗುರುವಿನ ಕೃಪೆಯಿಂದ ಯಾವುದು ಭಿನ್ನ ಇಲ್ಲಪ್ಪ, ಎಲ್ಲಾನು ಒಂದೇ ಅದ, ನೀನು ಅದರೊಳಗೆ ಒಂದೇ ಅದಿ ಅಂತ ತಿಳಿಸಿ ಹೇಳ್ತಾರೆ. ಅಖಂಡ ಬ್ರಹ್ಮನ ದರ್ಶನ ಮಾಡಿಕೊಟ್ಟಾಗ ಆಭಾಸ ತನ್ನ ಅಜ್ಞಾನವನ್ನ ಕಳ್ಕೊಂಡು ಆ ಬ್ರಹ್ಮ ಸ್ವರೂಪದಲ್ಲಿ ಲೀನ ಆಗಿ ಅಹಂ ಬ್ರಹ್ಮಾಸ್ಮಿ ಅಂತಂದ್ರ ಸರ್ವಂ ಬ್ರಹ್ಮಾಸ್ತಿ, ಬ್ರಹ್ಮಾಸ್ಮಿ ಬ್ರಹ್ಮಾಸ್ತಿ ಅಂಥೇಳಿ ಒಂದು ಪರೋಕ್ಷ ಒಂದು ಅಪರೋಕ್ಷ ಮಾಡಿ ಅಪರೋಕ್ಷ ಬ್ರಹ್ಮಜ್ಞಾನಿಯಾಗಿ ಏನಾಗ್ತದ, ಅಹಂಕಾರ ಇಟ್ಕೊಂಡು ನೀವು ಸಾಧನೆ ಮಾಡ್ಲಕ್ಕೆ. ಹೀಗಾಗಿ ಇಲ್ಲೇನಾಗಬೇಕಾಗ್ಯದ, 3 ರೀತಿಯ ನಮ್ಮಲ್ಲಿರುವಂತ ಶರೀರಗಳನ್ನ ಆ ತನು ಮನ ಧನ ಏನದ ಪ್ರಾಣ ಇವೆಲ್ಲ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಸ್ಥೂಲ ಶರೀರವನ್ನ ತ್ಯಾಗಾಂಗ ಮಾಡುವ ಕ್ರಮ. ತ್ಯಾಗಾಂಗ ಅಂದ್ರೆ ಬರೀ ಸ್ಥೂಲ ಶರೀರಕ್ಕಷ್ಟೇ ಸಂಬಂಧ ಇಲ್ಲ. ಈ ಮನಸ್ಸಿನಲ್ಲಿ, ಪ್ರಾಣದಲ್ಲಿ, ಸ್ಥೂಲ ಶರೀರದಲ್ಲಿ ಏನದವ ನಿಮ್ಮ ಸಾಧನೆಗೆ ಅಡ್ಡಿಯಾಗುವಂತ ಸೆಳೆತಗಳದಾವ. ಸ್ಥೂಲ ಶರೀರದಾಗ ಏನದವ್ರಿ? ಇಂದ್ರಿಯಗಳದಾವ. ಮತ್ತೇನದಾವ? ಸ್ಥೂಲ ಶರೀರದಾಗ ಇಂದ್ರಿಯಗಳದಾವ. ಇಂದ್ರಿಯಗಳು ಏನ್ ಮಾಡ್ತಾವ? ವಿಷಯ ಭೋಗಾಸಕ್ತಿಯಾಗಿ, ವಿಷಯ ಸಮ್ಮುಖಿಯಾಗಿ, ಆತ್ಮ ವಿಮುಖಿಯಾಗಿ ಹೋಗ್ತಿರ್ತದ. ಅದನ್ನೇನ್ ಮಾಡ್ಬೇಕು? ವಿಷಯ ವಿಮುಖಿ ಮಾಡಿ ಆತ್ಮ ಸಮ್ಮುಖಿ ಮಾಡ್ಬೇಕು. ತ್ಯಾಗ ಹೌದಿಲ್ಲ ಇದು? ವಿಷಯ ಭೋಗಾಸಕ್ತಿ ತ್ಯಾಗ ಮಾಡಿ ಆತ್ಮ ಸಮ್ಮುಖಿಯಾಗಿ ಮಾಡೋದು ತ್ಯಾಗಾಂಗ ಹೌದಲ್ರಿ? ವಿಷಯ ಭೋಗಾಸಕ್ತಿ ತ್ಯಾಗ. ಮನಸ್ಸಿನೊಳಗೆ ಏನದ? ಮನವನ್ನ ಲಿಂಗಕ್ಕೆ ಅರ್ಪಿಸು. ಮನಸ್ಸಿನೊಳಗೆ ಏನದ? ಸಂಕಲ್ಪ ವಿಕಲ್ಪಗಳು. ಅವು ಏನ್ ಮಾಡ್ತಾವ? ಒಂದು ಹಿಂದಿಂದರೆ ನೆನಪು ತೆಕ್ಕೋತದ, ಒಂದು ಮುಂದಿಂದರೆ ನೆನಪು ತೆಕ್ಕೋತದ. ಮನಸ್ಸಿಂದ ಕೆಟ್ಟ ಚಾಳಿ ಅದು. ಇವತ್ತಿಂದ ಎಂದೂ ಅದು ವಿಚಾರ ಮಾಡಿಲ್ಲ, ಈ ಕ್ಷಣದ ಎಂದೂ ಅದು ವಿಚಾರ ಮಾಡಂಗಿಲ್ಲ. ಅದು ಹಳಿ ನೆನಪರೇ ತೆಗಿತದ, ಇಲ್ಲ ಮುಂದಿನ ಪ್ಲಾನರೇ ಹಾಕ್ತದ. ಆ ಸಂಕಲ್ಪ ವಿಕಲ್ಪಗಳಲ್ಲಿ ಅದು ಜೀವನ ಹಾಳು ಮಾಡ್ಕೋತದ ಮನಸ್ಸು. ಮನಸ್ಸಿನ ಸ್ವಭಾವ ಇದು, ಸಂಕಲ್ಪ ವಿಕಲ್ಪ. ಈಗ ನೀವು ಬ್ರಹ್ಮ ಇದ್ದದ್ದು ಹಿಂದೆ ಇದ್ರೆ ಮುಂದೆ ಆಗವರದಿರ, ಈಗ ಅದಿರ. ಈಗ ಇದ್ದದ್ದು ಸತ್ಯನೋ ಮುಂದೆ ಆಗವರದಿರ, ಈ ಹಿಂದೆ ಇದ್ರೆ ಏನದ? ಈಗ ಅದಿರಿ, ಈಗ ವರ್ತಮಾನದಲ್ಲಿ ಅದಿರಲ್ಲ. ಈಗ ನೀವು ಅದಿರಿ, ಈಗ ಬ್ರಹ್ಮ ಸ್ವರೂಪನೇ ಅದಿರಿ. ಗುರು ಹೇಳೋದಾಗ ಸ್ವಚ್ಛ ಹೇಳ್ತಾನೆ, ನೀನು ಈಗ ಬ್ರಹ್ಮ ಸ್ವರೂಪನೇ ಇದ್ದೀಯಾ, ಆನಂದ ಸ್ವರೂಪನೇ ಇದ್ದೀಯಾ. ನಾ ಆನಂದ ಸ್ವರೂಪ ಅದಿನಿ ಅನ್ನೋದನ್ನ ಮನಸ್ಸು ಎಂದೂ ಕೂತು ಆಲೋಚನೆ ಮಾಡಲ್ಲ. ಒಂದು ಹಳಿದರೆ ನೆನಪು ತೆಕ್ಕೋತದ, ಇಲ್ಲ ಮುಂದ ಏನಾರ ಆಧ್ಯಾತ್ಮ ಸಾಧನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಂದಿಂದರೆ ಪ್ಲಾನ್ ಮಾಡ್ತದ, ಹಿಂದಿಂದರೆ ನೆನಪು ತೆಕ್ಕೋತದ. ಈಗ ನಾನು ಬ್ರಹ್ಮ ಅದೀನಿ ಅನ್ನೋದು ವರ್ತಮಾನದಲ್ಲಿ ಅದು ಇರಂಗಿಲ್ಲ. ಅದಕ್ಕೇನ್ ಮಾಡ್ಬೇಕು? ವರ್ತಮಾನದಾಗ ತರಬೇಕು. ಎಲ್ಲಿ ಚಂಚಲ ಆಗ್ತದ ಮನಸ್ಸು? ನಿಶ್ಚಲ ಯಾಕಾಗಲ್ಲ? ಅದು ವರ್ತಮಾನದಲ್ಲಿ ಇರಲಾರ್ದಕ್ಕೆ ಅದು ನಿಶ್ಚಲ ಆಗಲ್ಲ. ಎಲ್ಲಿ ಚಂಚಲ ಆಗ್ತದ ಅಂದ್ರೆ ಒಂದು ಹಿಂದಿನ ವಿಚಾರ ನೆನಪು ತೆಕ್ಕೋತದ, ಇಲ್ಲ ಒಂದು ಮುಂದಿನ ಪ್ಲಾನರ್ ಹಾಕೋತ ಹೋಗ್ತದೆ. ಇದೇ ನಿಶ್ಚಲ. ಇದನ್ನೇ ಹಿಡಿದು ಕಟ್ಟಿ ಹಾಕ್ಬೇಕು. ಕಟ್ಟಿ ಹಾಕಿ ವರ್ತಮಾನದಲ್ಲಿ ನಾನು ಏನದೀನಿ, ನಾನು ಏನ್ ಮಾಡ್ಲಕತ್ತೀನಿ, ಈಗಿನ ಬಗ್ಗೆ ಲಕ್ಷ್ಯ ಕೊಡು ಅಂತ ಹೇಳ್ಬೇಕು ಅದಕ್ಕೆ. ಬೀಯಿಂಗ್ ಈಸ್ ಲಾಸ್ಟ್ ಇನ್ ಬಿಕಮಿಂಗ್ ಅಂತ. ಬೀಯಿಂಗ್ ಅಂದ್ರೆ ಈಗ ಏನದಿರಿ ಇದನ್ನ ಕಳ್ಕೊಳಕತ್ತೀರಿ. ಎದ್ರಾಗ? ಮುಂದೇನೋ ಆಗ್ಬೇಕು ಅನ್ನೋದ್ರಾಗ. ಮುಂದೇನೋ ಆಗ್ಬೇಕಂತೇಳಿ ಹೋಗಿ ಈಗ ಏನದಿರಿ ಅದನ್ನ ಕಳ್ಕೊಳಕತ್ತೀರಿ.
ಮುಂದೆ ಬೇಕಾಗ್ತದ ಅಂತ ಹೇಳಿಕೆ ನುಚ್ಚು ತಿಂದು ಬಂದ್ ರೊಕ್ಕ ಎಲ್ಲ ಬ್ಯಾಂಕಿನ ಫಿಕ್ಸ್ ಇಟ್ಟಿರಿ. ಜಮಾ ಮಾಡಿದ್ದು. ಇವತ್ತಿಂದ ತಿನ್ನೋದು ಏನ್ ತಿಂದ್ರಿ, ಏನ್ ಅನುಭವಿಸಿದ್ರಿ? ಇವತ್ತ ಒಂದ್ 10,000 ಬಂದ್ರೆ ಸಾಕು ಫಿಕ್ಸ್ ಮಾಡ್ಬೇಕು ಅನ್ನಿಸ್ತಿರ್ತು. ಒಂದ್ 10,000 ಬಂದ್ರೆ ಇವತ್ತು ಏನಾರ ತಿಂದು ಉಂಡು ಆರಾಮಿರಮು, ಮಜಾ ಮಾಡಮು, ಬರಂಗೇ ಇಲ್ಲ. ಅದು ಆನಂದ ಒಂದಮ್ಮ ಇಲ್ಲ. ಮುಂದೆ ಬೇಕಾಗ್ತದ. ಜಮಾ ಇಟ್ಟು ಆಯುಷ್ಯ ಯಾವಾಗ ನೆಗೆದೋಗ್ತದ ಗೊತ್ತಿಲ್ಲ. ಬಿದ್ದ ಕೂಡ್ಲೇನೆ ನೀವು ಮುಂದೆ ಬೇಕಾಗ್ತದ ತಿಟ್ಟದ್ದು ಯಾರಿಗೂ ಉಪಯೋಗ ಆಗ್ತದದು? ಯಾರು ನೀವು ಗಳಿಸಿದ ರೊಕ್ಕ ಬಹಳ ಕಾಳಜಿ ಮಾಡಿ, ನೀವು ಕಾಳಜಿ ಮಾಡ್ದಂಗ ಅವರು ಕಾಳಜಿ ಮಾಡ್ತಾರೆ ನಿಮ್ ಸಂಪತ್ತನ್ನ? ಏನೋ ಹಿಂದಿನ ನೀರಾರು ಬಿಟ್ಟು ಹೋಗ್ಯಾರ ಅಂತೇಳಿ ಬೇರೆ ಮಜಾ ಮಾಡಿಬಿಡ್ತಾರ. ಏನಾರ ಒಂದ್ ಮಾಡಿ ನಿಮಗಿದ್ದ ಕಾಳಜಿ ಅವ್ರಿಗೆ ಇರ್ತದೇನ್ರಿ ಮುಂದಿನವ್ರಿಗೆ? ಅದಕ್ಕೆ ಈಗ ಏನದಿರಿ, ನಿಮ್ಮ ಮನಸ್ಸಿನೊಳಗ ಚಂಚಲತೆ ಎಲ್ಲಿ ಆಗ್ತದ ಅನ್ನೋದು ಗೊತ್ತಾಯ್ತಾ ನಿಮ್ಗ? ಸಂಕಲ್ಪ ವಿಕಲ್ಪಗಳಲ್ಲಿ. ವಿಕಲ್ಪ ಅಂದ್ರ ಹಳಿ ವಿಚಾರಗಳಲ್ಲಿ, ಸಂಕಲ್ಪ ಅಂತಂದ್ರೆ ನಾಳಿನ ವಿಚಾರ. ನಿನ್ನಿದು ಸತ್ತು ಹೋಗ್ಯದ, ನಾಳೆಂದು ಬಂದಿಲ್ಲ. ಈಗ ಇದ್ದದನ್ನ ಅನುಭವಿಸಲಾರ್ದೆ ಹಂಗೆ ಹೋಗ್ಬಿಡ್ತದ. ಹೆಂಗದ ಪರಿಸ್ಥಿತಿ? ಸ್ಥೂಲ ಶರೀರದೊಳಗೆ ಇಂದ್ರಿಯಾಸಕ್ತಿಗಳು, ವಿಷಯಾಸಕ್ತಿಗಳು, ಸೂಕ್ಷ್ಮ ಶರೀರದೊಳಗೆ ಸಂಕಲ್ಪ ವಿಕಲ್ಪಗಳು, ಅನುಕೂಲ ಪ್ರತಿಕೂಲಗಳು. ಅನುಕೂಲ ಪ್ರತಿಕೂಲ ಆಗಲಿಲ್ಲ ಅಂದ್ರೆ ಸಿಟ್ಟು ಬರೋದು, ರಾಗ ದ್ವೇಷಗಳು, ಪಾಪ ಪುಣ್ಯಗಳು ಎಲ್ಲ ಸೂಕ್ಷ್ಮ ಶರೀರದಾಗ ಅವು. ಪುನರ್ಜನ್ಮಕ್ಕೆ ಕಾರಣ ಆಗದು ಸುಖ ದುಃಖಗಳು. ಮತ್ತೆ ಕಾರಣ ಶರೀರದಾಗ ಏನದವ? ತ್ಯಾಗಾಂಗ ಅಂದ್ರೆ ಸಂಕಲ್ಪ ವಿಕಲ್ಪಗಳನ್ನ ತ್ಯಾಗ ಮಾಡಬೇಕು. ಇಂದ್ರಿಯಗಳಲ್ಲಿ ವಿಷಯಾಸಕ್ತಿ ಉಂಟಾದಾಗ ಮನಸ್ಸೇ ಬಿಡೋದು, ಬಾಯಿ ಕಡಿ ಅಂತ ಕರೆದು ಆತ್ಮಜ್ಞಾನ ಸಾಧನೆ ಒಳಗೆ ತೊಡಗಿಸ್ಬೇಕು. ವಿಷಯ ಭೋಗಾಸಕ್ತಿಯನ್ನ ತ್ಯಾಗ ಮಾಡಬೇಕು ಸ್ಥೂಲ ಶರೀರದಲ್ಲಿ. ಸೂಕ್ಷ್ಮ ಶರೀರದಲ್ಲಿ ಸಂಕಲ್ಪ ವಿಕಲ್ಪಗಳನ್ನ ತ್ಯಾಗ ಮಾಡಬೇಕು. ಅಜ್ಞಾನ ಎಲ್ಲಿದ? ನಿಮ್ಮ ಕಾರಣ ಶರೀರದಾಗ ಅದ ಅಜ್ಞಾನ. ಅಜ್ಞಾನದ ಕಾರ್ಯ ಎಲ್ಲದ? ಸೂಕ್ಷ್ಮ ಶರೀರದಾಗ. ಕಾರಣ ಶರೀರದಾಗ ಅಜ್ಞಾನದ. ಏನ್ ಅಜ್ಞಾನ ಅಂತಂದ್ರ ಜಂಗಮಕ್ಕೆ ಧನವನ್ನು ಅರ್ಪಿಸಬೇಕಂದ್ರೆ ನಿಮ್ಮ ಪ್ರಾಣ ಶಕ್ತಿ ಅಟ್ಯಾಚ್ಮೆಂಟ್ ಏನದಲ್ಲ ಅದು ಪರಮಾತ್ಮನಿಗಾಗಿ ಅರ್ಪಿಸದ್ ಬಿಟ್ಟು ಅದು ಎದಕ್ಕೆ ಅಟ್ಯಾಚ್ ಆಗ್ತದೆ? ನಿಮ್ದು ಗಂಡ ಹೆಂಡತಿ ಮಕ್ಕಳು ಸಂಸಾರ ರೊಕ್ಕ ರೂಪಾಯಿ ಬಂಗಾರ ಹೊಲ ಮನಿ ಅಧಿಕಾರ ಸಿಂಗಾರ ಇವೆಲ್ಲ ಅನಿತ್ಯ ಏನದವಲ್ಲ, ಈ ಅನಿತ್ಯ ವಸ್ತುಗಳಿಗಾಗಿ ನಮ್ಮ ಪ್ರಾಣ ಏನಾಗ್ತದೆ ಹೋಗಿ ಅಟ್ಯಾಚ್ ಆಗ್ತಿರ್ತದೆ. ಅದು ಜ್ಞಾನದ ಕೆಲಸನ ಅಜ್ಞಾನದ ಕೆಲಸನ? ಎದಕ್ಕೆ ಅಟ್ಯಾಚ್ ಆಗ್ಬೇಕದು? ಶಿವನಿಗೆ ಅಟ್ಯಾಚ್ ಆಗ್ಬೇಕು, ಬ್ರಹ್ಮನಿಗೆ ಅಟ್ಯಾಚ್ ಆಗ್ಬೇಕು, ಅದಕ್ಕೆ ಸಂಬಂಧಪಟ್ಟಂತ ಜ್ಞಾನಕ್ಕೆ ಅಟ್ಯಾಚ್ ಆಗ್ಬೇಕು, ಅದಕ್ಕೆ ಸಂಬಂಧಪಟ್ಟಂತ ಶಾಸ್ತ್ರಗಳಿಗೆ ಅಟ್ಯಾಚ್ ಆಗ್ಬೇಕು. ಅದನ್ನ ತಿಳಿಸೇಳಂತ ಒಬ್ಬ ಮಾಸ್ಟರ್ಗೆ ಅಟ್ಯಾಚ್ಮೆಂಟ್ ಬರಬೇಕು. ಅವೆಲ್ಲ ಅಟ್ಯಾಚ್ಮೆಂಟ್ ಬರೋದ್ ಬಿಟ್ಟು ನಾವು ಯಾವುದೇ ಒಂದು ಕರೆ ಅಟ್ಯಾಚ್ ಆಗ್ತೀವಲ್ಲ ಅದು ದುರಂತ, ಅದು ಅಜ್ಞಾನ. ಏನ್ ಮಾಡ್ಬೇಕು? ನಮ್ಮನೆಗೆ ಹುಟ್ಟಾರ, ನಮ್ಗೆ ಹಡ್ದಾರ, ಹೆಣ್ಣು ಕೊಟ್ಟಾರ, ಹೆಣ್ಣು ತಗೊಂಡಾರ, ಎಲ್ಲರೂ ಮಾಡ್ಯಾರ. ಏನ್ ಮಾಡಿದ್ರು ಅವ್ರವ್ರ ಪಾಸ್ಬುಕ್ಗಳು ಅವ್ರದ್ದು ಬೇರೆನೆ. ಮಕ್ಕಳ ಪಾಸ್ಬುಕ್ ಮಕ್ಕಳಿಗೆ, ಮೊಮ್ಮಕ್ಕಳ ಪಾಸ್ಬುಕ್ ಮೊಮ್ಮಕ್ಕಳಿಗೆ, ಬೀಗರ ಪಾಸ್ಬುಕ್ ಬೀಗರಿಗೆ, ತಂದೆ ತಾಯಿ ಪಾಸ್ಬುಕ್ ಅವ್ರದ್ದು. ಅವ್ರವ್ರದ್ದು ಏನ್ ಸಾಲ, ಅವ್ರವ್ರದ್ದು ಏನ್ ಕರ್ಮ ಅದ ಅವ್ರವ್ರ ಭೋಗ. ಆದ್ರೆ ನೀವೇನ್ ಮಾಡ್ತೀರಿ, ನಾವೇನ್ ಮಾಡ್ತೀವಿ? ಈ ಅಟ್ಯಾಚ್ಮೆಂಟ್ ಮಾಡ್ಕೊಂಡು ಅಳಗ್ತಿರಲ್ಲ, ಇದು ಜ್ಞಾನದ ಕೆಲಸನೋ ಅಜ್ಞಾನದ ಕೆಲಸ? ಅವ್ರ ಸಂಗಾಟ
ತ್ಯಾಗಾಂಗ. ನಿಮ್ಮ ಪ್ರಾಣ ಯಾವದಕ್ಕೆ ಅಟ್ಯಾಚ್ ಆಗ್ಲಕ್ಕತ್ತು ಆ ಅಟ್ಯಾಚ್ಮೆಂಟ್ ಏನ್ ಮಾಡ್ಬೇಕು? ಕಡಿಮೆ ಮಾಡ್ಕೋಬೇಕು, ತ್ಯಾಗ ಮಾಡಬೇಕು. ಕಾರಣ ಶರೀರ ಅದು ಏನದ? ತ್ಯಾಗಾಂಗ. ಕಾರಣ ಶರೀರದಲ್ಲಿ ಏನ್ ತ್ಯಾಗ ಮಾಡ್ತೀರಪ್ಪ? ಲೌಕಿಕ ವಿಷಯ ಭೋಗಗಳಲ್ಲಿ ಏನು ಲಿಪ್ತತೆ ಬರ್ತದ ನಿಮ್ಮದು, ಅದನ್ನ ನಿರ್ಲಿಪ್ತ ಆಗದು. ಅದ್ರ ಜೊತೆಗೆ ಬರುವ ಅಟ್ಯಾಚ್ಮೆಂಟ್ ನಿರ್ಲಿಪ್ತ ಆಗದು. ವ್ಯಕ್ತಿಗಳಿರ್ಬೋದು, ವಿಷಯಗಳಿರ್ಬೋದು, ಯಾವ ಪ್ರಾಣಿ ಪಶು ಪಕ್ಷಿ ಕ್ರಿಮಿ ಕೀಟ ಇರ್ಬೋದು. ಅವ ಜಡ ಬರುತ್ತ ನದಿ ದಂಡಿ ತಪಸ್ ಮಾಡಾಗ ಹುಲಿ ಬೆನ್ನತ್ತಿರ್ತದ ಒಂದು ಜಿಂಕೆಗೆ, ಅದು ತನ್ನ ಪ್ರಾಣ ಉಳಿಸ್ಕೊಳಕ್ ಜಿಂಕೆ ನದಿ ಈ ದಂಡಿಲಿಂದ ಆ ದಂಡಿಗೆ ಜಂಪ್ ಮಾಡುತ್ತೆ. ಆ ಜಿಂಕೆ ಗರ್ಭಿಣಿ ಇರ್ತು, ಅದು ಮರಿ ಏನಾಯ್ತು ನೀರಾಗಿ ಬಿದ್ದು ಒದ್ದಾಡಿ ಸಾಯ್ಲಕತ್ತಿರ್ತು. ಅದನ್ನ ಇವ ಏನ್ ಮಾಡ್ತಾನ? ಎತ್ಕೊಂಡು ತಂದು ಸಾಕ್ತಾನ. ಸಾಕಿ ಚಂದ ಅದನ್ನು ಸಾಕಿ ಬೆಳೆಸ್ತಾನ. ಬೆಳೆಸಿದ್ಮೇಲೆ ಅವ ಇಡೀ ಜನ್ಮ ತಪಸ್ಸು ಮಾಡಿ ಎಲ್ಲಾ ಸಂಸಾರ ತ್ಯಾಗ ಮಾಡಿರ್ತಾನೆ. ಕಡೆಗೆ ಸಾಯ ಟೈಮ್ನಾಗ ವಯಸ್ಸಾಗಿ ಸಾಯ ಜಡ ಬರ್ತಾಗ ಏನಾಯ್ತು? ನಾ ಸತ್ವಾದ್ನೆ ಅಂದ್ರೆ ಈ ಚಿಗ್ರಿಗೆ ಯಾರು ನೋಡ್ಕೋತಾರ? ಇದು ಬಾರಿಗೆ ಕಣ್ಣಿಟ್ಟು ಸಾಕಿನಿ, ನಾ ಸತ್ವಾದ್ನೆ ಅಂದ್ರೆ ಇದು ಯಾವ್ದಾರ ಹುಲಿ ಚಿರ್ತ ಯಾವ್ದಾರ ತಿಂದ್ರೆ ಹೆಂಗ, ಮತ್ತೆ ಯಾರು ನೋಡೋರು ಇದರದು ಅಂತೇಳಿ ಚಿಂತೆ ಮಾಡ್ಕೊಂಡು ಸತ್ತೋತಾನ. ಸತ್ತೋದ್ರ ಈಗ ಮೋಕ್ಷ ಈ ಜನ್ಮದಾಗ ಅವನಿಗೆ ಮೋಕ್ಷ ಆಗಬೇಕಾಗಿತ್ತು, ಆದ್ರೆ ಮೋಕ್ಷ ಆಗಲಿಲ್ಲ. ಅವನಿಗೆ ಏನಾಗ್ಬಿಟ್ಟದವ? ಇನ್ನ ಒಂದು ಜನ್ಮ ಚಿಗರಿ ಆಗಿಬಿಟ್ಟದವ. ಸಾಯ ಟೈಮ್ನೊಳಗೆ ಏನಿರ್ತದ ತಲೆಯಾಗ ಅದೇ ಆಗಿಬಿಡ್ತಾರ. ಸಾಯಾಗ ಬ್ರಹ್ಮ ಜ್ಞಾನ ಇತ್ತು ಅಂತಂದ್ರೆ ಬ್ರಹ್ಮ ಲೋಕಕ್ಕೆ ಹೋಗ್ತಾರ, ಶಿವಲೋಕಕ್ಕೆ ಹೋಗ್ತಾರ. ಚಿಗರಿ ಬಗ್ಗೆ ತಲೆಯಾಗಿತ್ತಂದ್ರೆ ಇನ್ನೂ ಒಂದು ಜನ್ಮ ಚಿಗರಿ ಆಗಿ ಹುಟ್ಟಿಸ್ಬಿಟ್ರು. ಆಮೇಲೆ ಮತ್ತೆ ಅವನಿಗೆ ಮೋಕ್ಷ ಆಯ್ತು. ಸಾಧನೆ ಬಲ ಎಲ್ಲಿ ಹೋಗಲ್ಲ. ಆದ್ರೆ ಏನವ ಅಂದ್ರೆ ಈ ರೀತಿ ಅಟ್ಯಾಚ್ಮೆಂಟ್ ಜಡ ಬರ್ತನ ಉದಾಹರಣೆ ಗೊತ್ತಾಯ್ತಾ? ತ್ಯಾಗಾಂಗ ಅಂತಂದ್ರೆ ಬಹಳ ಹೊಡೆದಿದ್ದು ಏನೇನ್ ತ್ಯಾಗ ಮಾಡ್ಬೇಕನ್ನೋದು. ಆಧ್ಯಾತ್ಮ ಸಾಧನೆ ಏನೇನು ಅಡ್ಡಿ ಆಗ್ತಿರ್ತಾವ, ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರದಾಗ ಅವೆಲ್ಲ ಹೊಸ ತ್ಯಾಗ ಮಾಡ್ಬೇಕು. ಆಸಕ್ತಿ ಎದರ ಬಗ್ಗೆ ಆಸಕ್ತಿ ಇರಬೇಕು, ಎದ್ರ ಬಗ್ಗೆ ಆಸಕ್ತಿ ಇರಬಾರ್ದು. ಮನಸ್ಸು ಎದ್ರ ಬಗ್ಗೆ ಸಂಕಲ್ಪ ಇರಬೇಕು, ಎದ್ರ ಬಗ್ಗೆ ಸಂಕಲ್ಪ ಇರಬಾರ್ದು. ಎದ್ರ ಬಗ್ಗೆ ವಿಕಲ್ಪ ಇರಬೇಕು, ಎದ್ರ ಬಗ್ಗೆ ವಿಕಲ್ಪ ಇರಬಾರದು. ಬುದ್ಧಿ ಅದು ಯಾವುದರ ಬಗ್ಗೆ ಆಲೋಚನೆ ಮಾಡಬೇಕು, ಎಂತ ನಿರ್ಧಾರ ತಗೋಬೇಕು, ಎಂಥದ್ರ ಬಗ್ಗೆ ಆಲೋಚನೆ ಮಾಡಬಾರ್ದು, ಎಂತ ನಿರ್ಧಾರಗಳು ತಗೋಬಾರದು. ಇವೆಲ್ಲ ವಿವೇಕ ಇರಬೇಕು. ಚಿತ್ತ ಎಂತ ನೆನಪಿರ್ಬೇಕು, ಎಂತ ನೆನಪಿಟ್ಕೋಬಾರದು, ಎಂತ ನೆನಪು ಕಳ್ಕೋಬೇಕು. ಅಹಂಕಾರ ಎಂಥದ್ರ ಬಗ್ಗೆ ಅಭಿಮಾನ ಪಡಬೇಕು, ಎಂಥದ್ರ ಬಗ್ಗೆ ಅಭಿಮಾನ ಪಡಬಾರದು. ಅಭಿಮಾನ ಪಡಬಾರದ್ರ ಬಗ್ಗೆ ನಾವು ಅಭಿಮಾನ ಪಟ್ಟೆವಂದ್ರೆ ಅವಿವೇಕಿಗಳು. ನೆನಪಿಟ್ಕೋಬಾರದಂತ ವಿಷಯಗಳನ್ನೇ ನೆನಪಿಟ್ಕೊಂಡು ಮರಗ್ತಿದ್ದೆವು, ಅದರದೇ ಭ್ರಮೆ ಭ್ರಾಂತಿ ಒಳಗಿದ್ರೆ ಅವಿವೇಕಿಗಳು. ರಾಂಗ್ ಡಿಸಿಷನ್ ತಪ್ಪು ನಿರ್ಧಾರಗಳ ತಗೊಂಡು ತಪ್ಪು ವಿಚಾರಗಳನ್ನ ತಪ್ಪು ಭಾಷೆಗಳನ್ನ ಬಳಸಿ ತಪ್ಪು ಮಾತಾಡಿ ಅವೆಲ್ಲ ಮಾಡೋದ್ರಿಂದ ಏನತ್ತದ? ಅವಿವೇಕತನ. ಅವಿವೇಕತನ. ಸಂಕಲ್ಪ ವಿಕಲ್ಪಗಳು ಎಂಥವಿರ್ಬೇಕು, ಎಂಥವಿರಬಾರ್ದು. ಆಸಕ್ತಿ ಎಂಥದ್ರಾಗಿರ್ಬೇಕು, ಎಂಥದ್ರಾಗಿರಬಾರ್ದು. ಇದೆಲ್ಲ ವಿವೇಕ ಇದ್ರೆ ಇದು ಗೊತ್ತಾಗ್ತದೆ. ತ್ಯಾಗಾಂಗ ಅಂದ್ರೆ ತ್ಯಾಗ ಮಾಡ್ಕೊತ ಹೋಗೋದು. ಯಾವುದು ನಿಮ್ಮ ಸಾಧನೆಗೆ ಅಡ್ಡಿ ಆಗ್ಲಕ್ಕತ್ತದ ಅದೆಲ್ಲ ತ್ಯಾಗ ಮಾಡೋದು. ಅದು ತ್ಯಾಗ ಮಾಡಬೇಕಾದಂತ ವಿಷಯ ಸ್ಥೂಲ ಶರೀರದಾಗನೂ ಅದ, ಸೂಕ್ಷ್ಮ ಶರೀರದಾಗನೂ ಅದ, ಕಾರಣ ಶರೀರದಾಗನೂ ಅದ. ತ್ಯಾಗಾಂಗ ಸಾಧನೆ ಗೊತ್ತಾಗ್ಲಕ್ಕತ್ತದ. ನಿದ್ದೆ ಹೆಚ್ಚುತ್ತಾ ಎಲ್ಲರಿಗೆ?
ನಿಮ್ಮ ಸಾಧನೆ ಅಂದ್ರೆ ಯಾವುದು? ಮೋಕ್ಷ ಸಾಧನೆ. ಪರಮಾನಂದ ಪ್ರಾಪ್ತಿ, ಸರ್ವ ದುಃಖ ನಿವೃತ್ತಿ. ಈ ಸಾಧನೆಗೆ ಏನು ಅಡ್ಡಿ ಆಗ್ತದ ಅದನ್ನೆಲ್ಲ ತ್ಯಾಗ ಮಾಡೋದು. ಯಾವುದು ಪರಮಾನಂದ ನಿವೃತ್ತಿ ಆಗ್ತದ, ಯಾವುದರಿಂದ ಸರ್ವ ದುಃಖ ಪ್ರಾಪ್ತಿ ಆಗ್ತದ ತಿಳ್ಕೋಬೇಕು, ಅವು ತ್ಯಾಗ ಮಾಡಬೇಕು ಅಷ್ಟೇ. ಪರಮಾನಂದ ಪ್ರಾಪ್ತಿ ಆಗ್ಬೇಕಾ, ಪರಮಾನಂದ ನಿವೃತ್ತಿ ಆಗ್ಬೇಕಾ? ನಿವೃತ್ತಿ ಆಗಂತವು ಪರಮಾನಂದ ನಿವೃತ್ತಿಯಾಗಿ ಆನಂದ ಹಾಳಾಗಂತವಿತ್ತು ಅಂತಂದ್ರೆ ತ್ಯಾಗ ಮಾಡಿಬಿಡ್ಬೇಕು. ದುಃಖ ಪ್ರಾಪ್ತಿ ಆಗಂತವಿದ್ರೆ ತ್ಯಾಗ ಮಾಡಬೇಕು, ದುಃಖ ನಿವೃತ್ತಿ ಆಗಬೇಕು. ಇಷ್ಟೇ, ಅಲ್ಲೇನ್ ಜಾದು ಇಲ್ಲ, ಮಾಡೋದೇನಿಲ್ಲ, ತಿಳ್ಕೊಳ್ಳೋದಷ್ಟೇ. ವಿಚಾರ 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 ವಿಚಾರ. ತ್ಯಾಗಾಂಗದ ಬಗ್ಗೆ ಗೊತ್ತಾಯ್ತು. ನೆಕ್ಸ್ಟ್ ಏನಪ್ಪ? ಭೋಗಾಂಗ. ಭೋಗಾಂಗ ಅಂತಂದ್ರೆ ಏನದ? ನಿಮ್ಮ ಜೀವನದಲ್ಲಿ ಬದುಕಿನಲ್ಲಿ ಸಾಕಷ್ಟು ಏನ್ ಬರ್ತಾವ? ಭೋಗಗಳು ಬೇಕಲ್ಲ ಶರೀರಕ್ಕೆ. ತಾಯಿಯ ಎದೆ ಹಾಲಿನ ಮೊದಲನ ಒಂದು ಹನಿ ಹಾಲಿನಿಂದ ಸಾಯುವ ತನಕ ಉಂಡು ತಿಂದು ಉಟ್ಟು ಏನೇನು ಭೋಗ ಮಾಡ್ತೀರಿ, ಆ ಭೋಗದ ಜೊತೆಗೆ ಕೊನೆಯ ಗುಟುಕು ಒಂದು ಹನಿ ನೀರು ಇಳಿಲಾರ್ದಂಗ ಆಗ್ತದಲ್ಲ, ಅಲ್ಲಿ ತನಕ ನಿಮ್ ಭೋಗಗಳು ಏನದವ, ಆ ಎಲ್ಲ ಭೋಗಗಳು ಯಾವ ರೂಪದಲ್ಲಿರ್ತಾವವು? ಪದಾರ್ಥ ರೂಪದಲ್ಲಿರ್ತಾವ. ಪದಾರ್ಥ ರೂಪದಲ್ಲಿ. ಈಗ ಒಂದು ದೇವಸ್ಥಾನಕ್ಕೆ ಹೋಗೋ ಟೈಮ್ನೊಳಗ ಏನೇನೋ ತಗೊಂಡು ಹೋಗ್ತಿರ್ತೀರಿ. ಹಣ್ಣ, ಹೂವ, ಮತ್ತೇನಾರ ಸ್ವೀಟ್, ಮತ್ತಿನ್ನೇನೇನು, ಮತ್ತಿನ್ನೇ ಊದ್ಬತ್ತಿ, ಅವು ಇವು ಏನೇನೋ ನೈವೇದ್ಯ ಎಲ್ಲ ತಗೊಂಡು ಹೋಗ್ತಿರ್ತೀರಿ. ಹೋಗಕ್ ಕೇಳಿದ್ರ ಹೂವ ಅಂತ ಹೇಳ್ತೀರಿ, ನೈವೇದ್ಯ ಅಂತೀರಿ, ಹಣ್ಣು ಅಂತೀರಿ, ಹೂವು, ಮತ್ತಿನ್ನೇನೇನು ಗುಡಿಗೆ ಹೋಗ್ಬೇಕಾದ್ರೆಲ್ಲ ಊದ್ಬತ್ತಿ, ತೆಂಗಿನಕಾಯಿ ಏನಂತೀರಿ ಎಲ್ಲ ಅಂತೀರಿ. ತಗೊಂಡು ಹೋಗಾಗ ಎಲ್ಲ ಬೇರೆ ಬೇರೆ ಹೆಸರು ಕರಿತೀರಿ. ಹೊಳ್ಳಿ ಬರೋ ಟೈಮ್ನೊಳಗ ಅವನ್ನೇ ಒಂದು ಅರ್ಧಂಬರ್ಧ ಅಲ್ಲಿ ದೇವಸ್ಥಾನದಾಗ ತಗೊಂಡು ನಿಮ್ಗೆ ಅರ್ಧಂಬರ್ಧ ಹೊಳ್ಳಿ ಕೊಟ್ಟಿರ್ತಾರ. ಈ ಅರ್ಧಂಬರ್ಧ ಹೊಳ್ಳಿ ಕೊಟ್ಟದ್ದಕ್ಕೆ ಏನಂತೀರಿ? ಒಂದೇ ಒಂದು ಶಬ್ದ ಬಳಸ್ತೀರಿ, ಪ್ರಸಾದ ಅಂತ ಶಬ್ದ ಬಳಸ್ತೀರಿ ಅಷ್ಟೇ. ಭೋಗಾಂಗದೊಳಗೆ ಏನದ ಅಂದ್ರೆ ಪ್ರತಿಯೊಂದು ನಿಮ್ಮ ಗುರುವಿಗೆ ದೇವರಿಗೆ ಅರ್ಪಿಸಿ ಏನ್ ಮಾಡ್ಬೇಕು? ನೀವು ಭೋಗ ಮಾಡಬೇಕು. ಇದೇನ್ರಿ ಬೇರೆ ಕೆಲಸ ಇಲ್ಲ ನಮ್ಗೆ, ಎಲ್ಲ ಗುರುಗಳಿಗೆ ಒಂದು ಭಾಗ ಕೊಟ್ಟು ಗೊತ್ತಾದ್ರೆ ಹೆಂಗ? ನಮ್ಮ ಸಂಸಾರ ಹೆಂಗ್ ನಡಿಬೇಕು? ಗುರುಗಳಿಗೆ ಒಂದು ಭಾಗ ಕೊಡೋದಂದ್ರೆ ಏನಪ್ಪ? ಹೆಂಗಿದು ಗುರುಗಳಿಗೆ ಒಂದು ಭಾಗ ಕೊಡೋದಂದ್ರೆ ಅದರ ಅರ್ಥ ಏನು? ಹೊಲದಾಗ ಬೀಜ ಬಿತ್ತಿದಂಗದು. ಬೀಜ ಬಿತ್ತಿದ್ರೆ ಬೆಳಿ ಬರ್ತದ ಏನು? ಬಿತ್ತಲಾರ್ದ ಬೆಳಿ ಬರ್ತದ್ರಿ? ಬೀಜ ಬಿತ್ತಿದ್ದು ವೇಸ್ಟ್ ಆಗ್ತೀರಾ ಏನು? ಒಂದು ಬೀಜ ಹಾಕಿದ್ರೆ ಒಂದು ತೆನಿಯಾಗಿ ಬರ್ತದಲ್ಲ, ಹಾಂಗ ಗುರು ಲಿಂಗ ಜಂಗಮಕ್ಕೆ ಏನ್ ಮಾಡ್ಬೇಕು? ನಿಮ್ಮ ಭೋಗದ ಒಂದು ಭಾಗವನ್ನ ಹೊನ್ನ, ಹೆಣ್ಣ, ಮಣ್ಣ, ಮತ್ತಿನ್ನೇನದ ನೀವೇನು ಗಳಿಸ್ತೀರಿ, ಧನ ಕನಕಾದಿ ಎಲ್ಲವನ್ನ ಗುರುಲಿಂಗ ಜಂಗಮಕ್ಕ ಹಂಚ್ಕೋಬೇಕು. ಏನ್ರಿ? ಹೆಣ್ಣು ಹೆಂಗ್ ಹಂಚ್ಕೋಬೇಕು, ಗಂಡ ಹೆಂಗ್ ಹಂಚ್ಕೋಬೇಕ್ರಿ? ಹೆಣ್ಣಿಗೆ ಚಂದ್ರ ಒಬ್ಬಾಕಿ ನಮ್ಮ ಪಾಲಿಗೆ ಇರ್ತಾಳ, ಗಂಡ ನಮ್ ಗಂಡ ನಿಮ್ಗೆ ಹೆಂಗ್ ಹಂಚ್ಕೋಬೇಕು ಅಂತಂದ್ರ ಅದು ಹೆಂಗ ಅಂತಂದ್ರ ಆ ಗುರು ಮದುವೆ ಆಗಿದ್ದಿಲ್ಲ ಅಂತಂದ್ರೆ ಅವನಿಗೇನ್ ಮಾಡ್ಬೇಕು? ನೀವ್ ಹೆಂಗ್ ಮದುವೆ ಮಾಡ್ಕೊತೀರಿ ಹಂಗ ಅವನಿಗೆ ಮದುವೆ ಮಾಡ್ಬೇಕು. ಅವನ ಮದುವೆ ಆಗಿತ್ತು, ಅವನ ಮಕ್ಕಳಿದ್ದು ಅಂತಂದ್ರೆ ಏನ್ ಮಾಡ್ಬೇಕು? ಮಕ್ಕಳು ಮದುವೆ ಮಾಡ್ಬೇಕು. ನಮ್ಮ ಮಕ್ಕಳು ಮದುವೆ ಮಾಡ್ಲಿಕ್ಕೆ ನಮ್ಗೆ ಸಾಕಾಗ್ಯದ, ನಿಮ್ ಮಕ್ಕಳ ಮದುವೆ ನಾವೇನ್ ಮಾಡಮ್ಮ? ತತ್ವ ಸಿದ್ಧಾಂತ ಹಂಗದ, ಹೇಳ್ಬೇಕಾಗ್ಯದ ಅಷ್ಟೇ. ನಿಮ್ ಮಕ್ಕಳು ಮದುವೆ ಮಾಡೋ ಟೈಮ್ನೊಳಗ ಗುರುಗಳನ್ನ ನೆನಪು ಮಾಡ್ಬೇಕು. ಇವ್ರ ಮಗದನ್ನು ಒಂದು ಅಕ್ಕಿ ಕಾಳು ಹಾಕಿ ಕೊಡಮು, ಎಲ್ಲಾರ ಒಂದ್ ಹೆಣ್ಣು ಹುಡ್ಕಮು, ಅಥವಾ ಅವ್ರ ಮಗಳ ದೊಡ್ಡ ಅಕ್ಕಿಗಳ ಅಕ್ಕಿಗೆ ಒಂದ್ ಎಲ್ಲಾರ ವರ ನೋಡಿ ನಮ್ಮ ಮದುವೆ ಒಳಗ ನಿಮ್ದೊಂದು ಅಕ್ಕಿ ಕಾಳು ಹಾಕಿ ಕೊಡ್ತೀವ್ರಪ್ಪ, ಎಲ್ಲ ರೆಡಿ ಇರ್ತದ.
ನಿಮ್ಗೆ ಏನ್ ರೊಕ್ಕ ರೂಪಾಯಿ ಏನ್ ಬಂದರೂ ಸಹಿತ ಒಂದು ಮುಡುಪು ಗುರುವಿಗಾಗಿ ಒಂದ್ ಕಡೆ ಇಟ್ರ ಏನಾಗ್ತದ, ನಿಮ್ಮ ಭೋಗ ವಸ್ತುಗಳು, ನಿಮ್ಮ ಹೆಂಡರು, ನಿಮ್ಮ ಗಾಂಡರು, ನಿಮ್ಮ ಮಕ್ಕಳು, ನಿಮ್ಮ ಮನೆಯೊಳಗಿನ ಸಂಪತ್ತು, ನಿಮ್ಮ ಮನೆ ವ್ಯಕ್ತಿಗಳು ಎಲ್ಲರೂ ಏನಾಗ್ತಾರೆ, ಪ್ರಸಾದ ರೂಪ ಆಗ್ತಾರೆ. ಎಲ್ಲನೂ ಪ್ರಸಾದೀಕರಣ ಆಗ್ತದೆ. ಯಾರ ಮನೆಗೆ ಹೋಗಿ ನಾವು ನಿಮ್ಮ ಮನೆ ಮುಂದೆ ಬಂದು ನಿಂತೆವು ಅಂತಂದ್ರೆ ಅವ್ರ ಮನೆಯೊಳಗ ಕನಿಷ್ಠ ಮಕ್ಕಳು ಮೊಮ್ಮಕ್ಕಳಿಗೆ ಒಂದು ಸ್ವಲ್ಪ ಸಂಸ್ಕಾರ ಕೊಟ್ಟು ತಯಾರು ಮಾಡಬೇಕು. ಏನು? ಕೈ ಜೋಡಿಸಿ ಬರ್ರಿ ಶರಣು ಶರಣಾರ್ಥಿ ಅಂತೇಳಿ ಹೇಳಂಥದ್ದು ಒಂದು ಕನಿಷ್ಠ ಸಂಸ್ಕೃತಿ ಸಂಸ್ಕಾರ. ಗುರುಗಳು ಬಂದ್ರು ಒಂದು ಕಾಲಿಗೆ ಒಂದಿಷ್ಟು ನೀರು ಹಾಕಿ ಒಳಗೆ ಕರೆಯೋದು. ನಮ್ಮ ಅಪ್ಪ ಇಲ್ಲ ಓರ ಕಡೆ ಅಂದ್ರೆ ನಾವೇ ನೋಡು, ನಿಮ್ಮ ಮನೆಗೆ ಬಂದ ಅವ್ರ ಮನ್ಯಾಗ ದೇವರಿಲ್ಲ ರಾಕ್ಷಸರು ಇರ್ತಾರ, ಹಂಗ ಹೇಳೋವ್ರ ಮನ್ಯಾಗ ಹುಚ್ಚು ನಾಯಿಗಳು ಇರ್ತಾರ ಅಂತವ್ರ ಮನ್ಯಾಗ. ಇಲ್ಲ ಅವರು ಮಲ್ಕೊಂಡಾರ, ಆಮೇಲೆ ಬರ್ತಾರ. ಯಾವಾಗ ಬರ್ತಾರ? ಬೆಂಗಳೂರು ಕಡೆ ಹೋರಿ, ಕೆಟ್ಟ ದರಿದ್ರ ಸುಳ ಮಕ್ಕಳ ಭಾಷೆ. ಯಾವಾಗ ಬರ್ತಾರೋ, ಎಲ್ಲೋ ಹೋಗ್ಯಾರ, ಎಂದು ಬರ್ತಾರೋ ಇಂಥವ್ ಮಾತಾಡ್ತಾರೋ. ಅದು ಭಾಷೆ ಏನದು? ಯಾರೋ ಬಂದಿದ್ರು, ಏನೋ ಕೊಟ್ಟಿದ್ರು, ಉತ್ತರನೇ ಇಲ್ಲದ್ರೆ ಬರೇ ಪ್ರಶ್ನೆನೇ. ಅಂತ ಭಾಷೆ ಬಳಸಿದ್ರೆ ಏನು ಆಗ್ತದ? ಅರ್ಥ ಏನದು? ಅವ್ರು ಇಲ್ಲ, ತಾವೇ ಸ್ವತಃ ಫೋನ್ ಮಾಡಿ ತಾವೇ ಈಗ ನಮ್ಮ ಮನೆಯಾಗಿಲ್ಲ ಕೇಳ್ತಾರ ಅವ್ರು ಚಂದ. ಅವ್ರ ಮನೆಯಾಗ ಏನಿರ್ತಾರ? ದೇವತೆಗಳಿರಲ್ಲ, ರಾಕ್ಷಸರು ಇರ್ತಾರ. ಅವ್ರ ಮನೆಯಾಗ ಹುಚ್ಚು ನಾಯಿಗಳಿರ್ತಾವ. ಬರೀ ಅದೇ ಸಂತಾನ, ಅದೇ ಸಾಕಿರ್ತಾರ ಅವರು. ಜಗ್ಗಿ ಓಡೋದು, ಜಗ್ಗಿ ರೊಕ್ಕ ಗಳಿಸೋದು, ಜಗ್ಗಿ ಖರ್ಚು ಮಾಡೋದು, ಜಗ್ಗಿ ಬಟ್ಟೆ ಅವು ಜೀನ್ಸ್ ಪ್ಯಾಂಟ ಇಂಥವು ಏನಾರ ಖರೀದಿ ಮಾಡೋದು, ಉಟ್ಕೊಳ್ಳೋದು, ಬ್ಯಾಸರಾಗೋದನ್ನ ಬಿಸಾಕೋದು, ಮತ್ತೆ ಹೊಸ ತರೋದು, ಉಟ್ಕೊಳ್ಳೋದು. ಬರೀ ಇದೇ ದಂಧ ಅವರು. ಅವ್ರ ಜನ್ಮಕ್ಕೆ ಎಂದೂ ನೆಮ್ಮದಿ ಇಲ್ಲ. 1,000 ಮಂದಿ ಬಸವಣ್ಣವ್ರು ಬಂದ್ರೆ ಈ ಬೆಂಗಳೂರು ಉದ್ಧಾರ ಆಗಲ್ಲ, ಮತ್ತೆ ಮೈಸೂರು ಉದ್ಧಾರ ಆಗಲ್ಲ. ಅಲ್ಲೆಲ್ಲ ಬರೇ ಇವು ಅದಾವ. ಏನದಾವ? ವಾಮಾಚಾರ, ಮತ್ತೇನದ? ಮೂಢನಂಬಿಕೆಗಳು ಜಗ್ಗದವಲ್ಲೆಲ್ಲ. ಭಯಂಕರ ಭಯ ಇಂಥವಕ್ಕೆಲ್ಲ. ಅವರಿಗೆ ಧೈರ್ಯನೇ ಇಲ್ಲ. ಇಂಥವೇನಾರ ಚಾಲು ಆದವು ಅಂದ್ರೆ ಅಂಜ್ಕೊಂಡ್ಬಿಡ್ತಾರ ಅವ್ರು. ಈ ಕಡೆ ಉತ್ತರ ಕರ್ನಾಟಕದ ಕಡೆ ಬಂದ್ರ ಸಂತರು, ಮಹಾತ್ಮರು, ಶರಣರು ಇವರೆಲ್ಲ ಏನ್ ಮಾಡ್ಯಾರ? ಒಳ್ಳೆ ಸಂಸ್ಕಾರ ಬಿತ್ತು ಹೋಗ್ಯಾರ. ಅವ್ರೇನ್ ಸರ್ಕಾರದವ್ರು ಹೊಸ ಮಂದಿ ಕೂಡಿ ವಿಧಾನಸೌಧದಾಗ ಅವ್ರು ಬರೀ ತಾವೇ ಮಾತಾಡ್ತಾರೆ. ನಮ್ಮ ಕಡೆ MLAಗಳಿಗೆ ಮಾತಾಡ್ಲಿಕ್ಕೆ ಸಹಿತ ಅವಕಾಶ ಕೊಡಂಗಿಲ್ಲ. ಅಂತ ಕಚ್ಚಡ ಮಂದಿ ಅವ್ರ ಕಡೆ. ಅವ್ರದೇ ಒಂದು ಸರ್ಕಾರ, ಅವ್ರದೇ ಒಂದು ಆ ಕಡೆ ಹಿಡಿತ. ಹಿಂಗದಾವ್. ಇರ್ಲಿ, ಅವ್ರು ಏನ್ ಹಾಕಿರ್ಲಕ್ ಬಿಡ್ರಿ. ಯಾರ್ಯಾರ ಶಕ್ತಿ ಸಾಮರ್ಥ್ಯಗಳು ಏನಿರ್ತಾವ ಮಾಡ್ತಿರ್ತಾರ. ಇಲ್ಲಿ ಏನಾಗಬೇಕಾಗ್ಯದ? ಅದಕ್ಕೆ ಹೇಳಕತ್ತೀನಿ, ಇದು ಸಂಸ್ಕಾರ ಕೊಡ್ರಿ ಮಕ್ಕಳಿಗೆ ಮೊಮ್ಮಕ್ಕಳಿಗೆ. ಯಾರ್ಯಾರ ಬಂದ್ರಂದ್ರೆ ಕೈ ಜೋಡಿಸಿ ಬರ್ರಿ, ಒಳಗಾತ ಕರೆದು ಕುಂದಿರ್ಸಿ ಒಂದು ಗ್ಲಾಸ್ ನೀರು ಕೊಡಂಥದ್ದು ಸಂಸ್ಕಾರ ಕೊಡ್ಬೇಕು ಮಕ್ಕಳಿಗೆ. ಅವು ಎಕಡೋ ತಲೆ ಡೊಗಿಸ್ಕೊಂಡು ಓದ್ತಿರ್ತಾವ. ನಾವು ಮನೆಗೆ ಬಂದೇವಂದ್ರೆ ಅವ ಕಡಿ ಈ ಕಡಿ ಎಲ್ಲೋ ಕಾಳ ದನಗಳು ಓಡಾಡ್ದಂಗೆ ಓಡಾಡ್ತಿರ್ತಾವ. ಹಂಗ ಆಗಬಾರ್ದು. ಮನಿ ಅಂದ್ರೆ ಎಲ್ಲರಿಗೂ ಒಂದೇ ಒಂದು ಕಾನ್ಸ್ಟಿಟ್ಯೂಷನ್ ಇರ್ಬೇಕು. ಬರ್ತಾರಂದ್ರೆ ಎಲ್ಲರದು ಲಕ್ಷ್ಯ ಇರ್ಬೇಕು. ಆ ಸಂಸ್ಕಾರ, ಆ ಸಂಸ್ಕೃತಿ ಬಹಳ ಮುಖ್ಯ ಅದು. ನೀವೇ ಎಲ್ಲ ಚಲೋ ಸರೆಂಡರ್ ಅದಿರಿ, ನೀವು ಮೋಕ್ಷ ಆಗ್ತೀರಿ. ಮುಂದಿನವ್ರದ್ದು ಏನದ? ಹಣೆ ಬರ ಖಾಲಿ ಡಬ್ಬಗಳು. ಅದಕ್ಕ ಭೋಗಾಂಗ 2 ರೀತಿ. ಒಂದು ನೈವೇದ್ಯ, ಇನ್ನ ಒಂದು ಎಲ್ಲಿಗೆ ಬಂದಿತ್ತು ಈಗ ಗೊತ್ತಾಯ್ತಾ ನಿಮ್ಗ? ನೈವೇದ್ಯ ಮಾಡುವ ಮೂಲಕ ಪದಾರ್ಥಗಳನ್ನ ಪ್ರಸಾದೀಕರಿಸಿ ಒಂದು ಪ್ಯಾಂಟ್ ಶರ್ಟ್ ಬಟ್ಟೆ ತಗೊಳ್ಳೋ ಟೈಮ್ನೊಳಗ ಏನ್ ಮಾಡ್ಬೇಕು? ಒಂದು ಸೀರೆ ತಗೊಳ್ಳೋ ಟೈಮ್ನಾಗ, ಒಂದು ಬ್ಲೌಸ್ ತಗೊಳ್ಳೋ ಟೈಮ್ನಾಗ ಯಾರಿಗೆ ನೆನೆಸ್ಬೇಕು? ನೆನೆಸ್ಬೇಕು. ಏನ್ ನೆನೆಸಿದ್ರ
ರಂಬೆಯ ನೆನೆದರೆ ಕಾಮದ ಕಳವಳ ಒಡಗುವುದೇ ಅಂತ ಮುಗಿದೇವಯ್ಯ ಕೇಳ್ತಾನೆ. ನೆನೆಸ್ಬೇಕಂದ್ರೆ ಏನ್ ನೆನೆಸ್ತೀರಿ? ಮೃಷ್ಟ ಅನ್ನವ ನೆನೆದರೆ ಹಸಿವೆ ಹಿಂಗುವುದೇ. ಎಂದು ಗುರುಗಳು ಇಂಥವು ಖರೀದಿ ಮಾಡೋ ಟೈಮ್ನಲ್ಲಿ ನೆನಪು ಆಗಂಗೇ ಇಲ್ಲ. ಯಾರಿಗಾರ ನೆನಪಾಗ್ಯದನ್ರಿ ಎಲ್ಲರೇ? ಇಲ್ಲಿ ತನ ಎಂದರೆ ಆಗ್ಯದೇನು ಹೇಳ್ರಿ, ಪ್ರಾಮಾಣಿಕವಾಗಿ ಹೇಳ್ರಿ. ನೈವೇದ್ಯ ಮಾಡೇ ಇಲ್ಲ ನೀವು, ಬರೇ ಏನ್ ಮಾಡ್ಲಕತ್ತೀರಿ? ಪದಾರ್ಥ ಭೋಗ ಮಾಡ್ಲಕತ್ತೀರಿ, ಪ್ರಸಾದ ಭೋಗ ಮಾಡಲ್ಲ. ಅದ್ರ ಸಲ ಮೋಕ್ಷ ಆಗಂದ್ರೆ ಎಲ್ಲಿದಾತು? ಪದಾರ್ಥ ಭೋಗದಲ್ಲಿ ಮುಳುಗಿರಿ, ಪ್ರಸಾದೀಕರಣ ಮಾಡ್ಕೊಂಡಿಲ್ಲ. ಒಂದು ಪ್ಯಾಂಟ, ಒಂದು ಶರ್ಟ, ಒಂದೇನಾರ ಖರೀದಿ ಮಾಡೋ ಟೈಮ್ನೊಳಗೆ ಗುರುಗಳಿಗೆ ಒಂದು ಕೊಡ್ಸಮ್ಮಪ್ಪ, ಒಂದು ಸೀರೆ, ಏನು ಅವ್ರಿಗೂ ಒಂದು ಕೊಡಮ್ಮಪ್ಪ ಅಂತೇಳಿ ನೀವು ತಗೊಳಕ್, ಅವ್ರಿಗೂ ಒಂದು, ನೀವು 10 ತಗೊಳಕ್ ಅವ್ರಿಗೆ ಒಂದರೆ. ನಮಗೊಂದು ತೊಗೊಳಕ್ಕೆ ಬಹಳ ಕಷ್ಟ ಅದ, ನಿಮ್ಗೆ ಎಲ್ಲಿ ಕೊಡ್ಸಮ್ಮು ಅನಿಸ್ತಿತ್ತ ಅಂತಂದ್ರೆ ಜಗಲಿ ಮೇಲೆ ವಿಭೂತಿ ಇರ್ತದಲ್ಲ, ಅದ್ ತಗೋಬೇಕು. ಗುರುವೇ ಇದು ನಿನ್ನ ಪ್ರಸಾದಪ್ಪ ಅಂತೇಳಿ ಆ ಪ್ಯಾಂಟಿಗೆ, ಶರ್ಟಿಗೆ, ನಿಮ್ಮ ಹೊಸ ಪದಾರ್ಥಗಳಿಗೆ ಒಂದ್ ಸ್ವಲ್ಪ ವಿಭೂತಿ ಹಚ್ಚಿ ಅದನ್ನು ಭೋಗ ಮಾಡ್ರಿ. ನಿಮಗೆ ಏನೂ ಕೂಡ ಪರಿಸ್ಥಿತಿ ಇಲ್ಲ, ಅದು ಒಂದೇ ತಗೊಳ್ಳೋದೇ ನನ್ನ ಕಡೆ ಸಾಧ್ಯ, ಹೆಚ್ಚಿಗೆ ಏನೂ ಕೊಡಕ್ಕಾಗಲ್ಲ ಅಂದಾಗ ಒಂದು ವಿಭೂತಿ ತಗೋಬೇಕು. ಆ ವಿಭೂತಿ ತಗೊಂಡು ಒಂದ್ ಸ್ವಲ್ಪ ಬಟ್ಟೆಗೆ ಹಚ್ಚಬೇಕು. ಮತ್ತೇನೇ ಹೊಸ ವಸ್ತುಗಳು ಮನೆಯಾಗ ಏನ್ ಬರ್ತವೋ ಅವಕ್ಕೆಲ್ಲ ಒಂದಿಟ್ಟು ವಿಭೂತಿ ಹಚ್ಚಿ, ಗುರುವೇ ನಿನ್ನ ಆಶೀರ್ವಾದಪ್ಪ, ನಿನ್ನ ಪ್ರಸಾದಪ್ಪ ಅಂತೇಳಿ ಸಮರ್ಪಣೆ ಮಾಡಿ, ಈಶ್ವರನಿಗೆ ಸಮರ್ಪಣೆ ಮಾಡಿ ಪ್ರಸಾದೀಕರಣ ಮಾಡ್ಕೊರಿ. ನೆನೆಸ್ರಿ, ಒಂದ್ಸಾರಿ ನೆನೆಸಿ ಮುಂದೆ ಬಳಸ್ರಿ, ಚಂದ ಇರ್ತದೆ. ಅದು ಬಿಟ್ಟು ಯಾರು ನೆನಪು ಬರಲ್ಲ. ಸೀದಾ ಕರೆಂಟ್ ಕನೆಕ್ಷನ್ ಕೊಟ್ರೇನೋ, ಸೀದಾ ಡಿಶ್ ವೈರ್ ಕನೆಕ್ಷನ್ ಕೊಟ್ರೇನೋ, ನೆನ್ಸೋದಿಲ್ಲ, ಪಾನ್ಸೋದಿಲ್ಲ. ಆಮೇಲೆ 1-2 ದಿನ ತೋರಿಸಿ ಮರುದಿನ ಅದು ಟಿವಿ ಬ್ಲರ್ ಬರ್ಲಕತ್ತಿ ಬಿಡ್ತದೆ. ಅವಾಗ ಅವನಿಗೆ ಫೋನ್ ಮಾಡೋದು, 1 ಲಕ್ಷ ಕೊಟ್ಟು ಟಿವಿ ತಗೊಂಡಿವಿ, ಬ್ಲರ್ ಬರ್ಲಕತ್ತದ, ಹೆಂಗ್ ಮಾಡಮ್ಮ? ಅವ ಬಂದು ಒಂದು ಸ್ಕ್ರೂ ಡ್ರೈವರ್ ತಗೊಂಡು ಹಿಂಗೆ ಅಲ್ಲಾಡಿಸಿ ನೋಡ್ತಾನ, ಇಲ್ರಿ ಇದು ಕಂಪ್ನಿಗೆ ಕಳಿಸ್ಬಿಡ್ಬೇಕ್ರಿ, ಇದು ಕಂಪ್ನಿಗೆ ರಿಪೇರಿ ಆಗ್ತದೆ, ಇಲ್ಲ ನಮ್ಗೆ ಆಗಂಗಿಲ್ಲ. ಆಯ್ತು, ನಾವು ಕಂಪ್ನಿಗೆ ಕಳಿಸಂದ್ರೆ ಪ್ಯಾಕ್ ಮಾಡ್ಕೊಂಡು ಹೋಗ್ತಾನ. ಎಷ್ಟು ದಿನ ಹೋಗ್ತಾನವ? 15 ದಿನ 20 ದಿನ. ಈಗ ನೋಡ್ಬೇಕು ಟಿವಿ ಅಂತ ಬಂದವ್ರಿಗೆ ಒಂದು 15-20 ದಿವಸ ಅದು ರಿಪೇರಿ ಮಾಡ್ಲಕ್ಕ ಹೋಗಿದ್ದು ಆಮೇಲೆ ಬರ್ತದೆ. ಬಂದ ಮೇಲೂ ತಲೆಗದು ಚಲೋ ಇಲ್ಲ, ಇಷ್ಟು ಖರ್ಚು ಮಾಡಿ ತಗೊಂಡೆವು, ಇದು ಚಲೋ ಇಲ್ಲ. ಬಂದಾಗೆ ಸರ್ವಿಸ್ ಅದು ಚಲೋ, ಅದು ಚಲೋ ಇಲ್ಲ. ನೀವು ಚಲೋ ಇಲ್ಲ. ಮೊದಲು ಪರಮಾತ್ಮನ ನೆನೆಸಲಾರದೆ ಭೋಗ ಮಾಡ್ಲಿಕ್ಕೆತ್ತಿರಲ್ಲ, ನೀವು ಚಲೋ ಇಲ್ಲ. ನೀವು ಚಲೋ ಇದ್ದೀರಿ ಅಂದ್ರೆ ಅವೆಲ್ಲ ಚಲೋ ಇರ್ತಾವ. ಅದಕ್ಕೆ ಭೋಗಾಂಗದ ಒಂದು ಭಾಗ ನೈವೇದ್ಯ ಅಂತ ತಿಳ್ಕೊಂಡಿರಿ, ಅದು ಬಹಳ ಮುಖ್ಯ ಅದ. ತ್ಯಾಗಾಂಗದ ಬಗ್ಗೆ ಗೊತ್ತಾಯ್ತು. ಭೋಗಾಂಗದೊಳಗ ನೈವೇದ್ಯ. ಮುಂದ ಇನ್ನ ಒಂದೇನದ? ದೈವ ಲೀಲೆ. ಇವತ್ತು ಹೇಳಮ್ಮ, ನಾಳೆ ಹೇಳಮಿಲ್ಲ. ನಾಳೆ ಸಾಕ? ಒಂದ್ ಸ್ವಲ್ಪ ಇಂಟ್ರೊಡಕ್ಷನ್ ಕೊಟ್ಬಿಡ್ತೇನೆ. ದೈವ ಲೀಲೆ ಅಂದ್ರೆ ಏನಂದ್ರೆ, ಇಂದ್ರಿಯಗಳ ಮೂಲಕ ವಿಷಯವನ್ನು ಗ್ರಹಿಸುವವನು ನಾನಲ್ಲ. ನಾನಂದ್ರೆ ಜೀವನು ಅಲ್ಲ. ವಿಷಯ ಭೋಗ ಯಾರು ಮಾಡ್ಲಕತ್ತಾರ? ಪರಮಾತ್ಮನೇ ಮಾಡ್ಲಕತ್ತಾನ. ನೀವೀಗ ಊಟ ಮಾಡ್ಲಕತ್ತೀರಿ ಅಂತಂದ್ರ ಆ ಊಟದ ರುಚಿ, ಆ ಊಟದ ಪರಿಶುದ್ಧತೆ, ಆ ಊಟದ ಶ್ರೇಷ್ಠತೆ ಪರಮಾತ್ಮನಿಗೆ ಶ್ರೇಷ್ಠವಾಗಿದ್ದೇ ಕೊಡ್ಬೇಕು. ಹೌದಾ ಇಲ್ಲ? ಅದು ಯಾರಿಗೆ ಕೊಡ್ಲಕತ್ತೀರಿ? ನೀವು ಉಳ್ಳಕತ್ತೀರಿ ಅಂತಂದ್ರೆ ಅದು ಯಾರು ಉಳ್ಳಕತ್ತಾರ ಅಂತ ಹೇಳ್ಬೇಕಂತ? ಪರಮಾತ್ಮನೇ ಉಳ್ಳಕತ್ತನ ಅಂತ ತಿಳ್ಕೋಬೇಕು. ಶ್ರೇಷ್ಠ ಭಾವ ಇರ್ಬೇಕು ಆ ಊಟದಾಗ, ಶ್ರೇಷ್ಠ ಭಾವ ಇರಬೇಕು. ಎಲ್ಲ ಪರಮಾತ್ಮನಿಗೆ ಇದು ಸಮರ್ಪಣೆ. ಒಳಗ ಕೂತು ಪರಮಾತ್ಮನೇ ಇದನ್ನು ಭೋಗಿಸ್ಲಕತ್ತನ.
ಅವನಿಗೆ ಶ್ರೇಷ್ಠವಾದದ್ದು, ಶುದ್ಧವಾದದ್ದು, ತಾಜಾವಾದದ್ದೇ ಕೊಡಬೇಕು. ಇದು ದೈವ ಲೀಲೆ. ಒಳ್ಳೆಯ ದೃಶ್ಯಗಳನ್ನ, ಒಳ್ಳೆಯ ಸ್ಪರ್ಶಗಳನ್ನ, ಒಳ್ಳೆಯ ರೂಪಗಳನ್ನ, ಒಳ್ಳೆಯ ಗಂಧಗಳನ್ನ ಇಂಥವೇ ಅವನಿಗೆ ಕೊಡಬೇಕೆ ಹೊರತು ಅಯೋಗ್ಯವಾದಂಥವು ಅವನಿಗೆ ಒಪ್ಪಿಸಬಾರದು. ಅವನ ಭೋಗಕ್ಕೆ ಶ್ರೇಷ್ಠವಾದ, ನೀವು ಯಾವುದೇ ಅಲ್ಲಿ ನೋಡ್ರಿ, ಎಡಿ ಮೀಸಲ ನೈವೇದ್ಯ ಮಾಡ್ಬೇಕಾದ್ರೆ ಶುದ್ಧ ರೂಪದಲ್ಲಿ ಇದ್ದದ್ದೇ ಮಾಡ್ತೀರಾ? ಇಲ್ಲ. ಹಂಗಾಗಿ ಪ್ರತಿಯೊಂದ್ರೊಳಗೆ ಪರಮಾತ್ಮನೇ ಇದನ್ನ ಅನುಭವಿಸ್ಲಿಕ್ಕತ್ತಾನಂತ ತಿಳ್ಕೋಬೇಕು. ದೈವ ಲೀಲೆ. ಈಗ ನಾ ಮಾತಾಡ್ಲಕತ್ತೀನಿ ಅಂದ್ರೆ ಒಳಗ ಯಾರು ಮಾತಾಡ್ಲಕತ್ತಾರ? ಪರಮಾತ್ಮನೇ ಮಾತಾಡ್ಲಕತ್ತಾನ. ಮತ್ತು ಮುಂದೆ ಕೂತಿ ಕೇಳಕತ್ತಾನ ಯಾರು? ಅವನೇ ಕೇಳಕತ್ತಾನ. ಹೇಳವನು ಅವನೇ, ಕೇಳವನು ಅವನೇ. ಅವ ಇದ್ದಿದ್ದಿಲ್ಲ ಅಂತಂದ್ರೆ ನಾವೇನ್ ಹೇಳ್ತೀವಿ, ನೀವೇನ್ ಕೇಳ್ತೀರಿ? ಇಂದ್ರಿಯಗಳ ಮೂಲಕ ವಿಷಯಗಳನ್ನ ಗ್ರಹಿಸುವವನು ನಾನಲ್ಲ, ಜೀವನಲ್ಲ. ಅಲ್ಲಿ ಪರಮಾತ್ಮನೇ ಕಣ್ಣಿನ ಕಣ್ಣಾಗಿ, ಕಿವಿಯ ಕಿವಿಯಾಗಿ ಭೋಗಿಸುತ್ತಿದ್ದಾನೆ. ನನ್ನದೇನು ಇಲ್ಲ. ಕೈಯ ಕೈಯಾಗಿ ಕೆಲಸ ಮಾಡುತ್ತಿದ್ದಾನೆ, ಕಾಲಿನ ಕಾಲಾಗಿ ಚಲಿಸುತ್ತಿದ್ದಾನೆ. ಈ ರೀತಿಯಾಗಿ ಸಾಧಕನು ಶಿವಸ್ವರೂಪ ಭಾವ ಸಮೇತವಾಗಿ ಭೋಗಿಸುತ್ತಾನೆ. ಶಿವಸ್ವರೂಪ ಭಾವ ಸಮೇತನಾಗಿ ಭೋಗಿಸ್ತಾನೆ. ಇದೇ ಸೂಕ್ಷ್ಮ ಶರೀರವನ್ನ ಭೋಗಾಂಗವಾಗಿಸಿಕೊಳ್ಳೋದು. ಆ ಸ್ಥೂಲ ಸೂಕ್ಷ್ಮ ಶರೀರ ಬಿಟ್ಬಿಡ್ರಿ. ಯಾಕಂದ್ರೆ ಅವು ಶರೀರಗಳು ಜಮಸ್ಕೆ ತಪ್ಪು ಮಾಡ್ಯಾರಿದ್ರಾಗ ಏನಿಲ್ಲ. ಒಟ್ಟ ಭೋಗಾಂಗ ಅಂತಂದ್ರೇನು, ನಮ್ಮ ಭೋಗಗಳು ಏನದವ ಅವೆಲ್ಲ ಪರಮಾತ್ಮನೇ ಭೋಗಿಸ್ಲಕತ್ತಾನ ಅಂತ. ಬರೀ ಸ್ಥೂಲ ಶರೀರದ ಅಷ್ಟೇ ತ್ಯಾಗಾಂಗ. ಸೂಕ್ಷ್ಮ ಶರೀರದಾಗ ತ್ಯಾಗ ಮಾಡಂತವ್ ಇಲ್ಲೇನು? ಕಾರಣ ಶರೀರದಾಗ ತ್ಯಾಗ ಮಾಡಂತವ್ ಇಲ್ಲ. ಅದು ರಾಂಗ್ ಇದು ಕಾನ್ಸೆಪ್ಟ್. ಅದೇನ್ ಬರೆಯೋದು ಬೇಕಾಗಿಲ್ಲ. ಅವು ಇದ್ರಾಗ ವಚನ ಸಾಹಿತ್ಯಗಳಲ್ಲಿ ವಿಶ್ಲೇಷಣೆ ಮಾಡೋರು ಅವ್ರಿಗೆ ತಿಳಿದಂಗ ಬರೆದಿರ್ತಾರೆ. ವಿಶ್ಲೇಷಣೆ ಸರಿ ಇಲ್ಲ. ನಾವು ತಿಳ್ಕೋಬೇಕು. ದೈವ ಲೀಲೆ ಅಂತಂದ್ರ ಏನೇನು ನಡೆದದ ಎಲ್ಲ ಒಟ್ಟು ದೇವ. ವಿಶ್ವತೋ ಚಕ್ಷು ನೀನೇ ದೇವ, ವಿಶ್ವತೋ ಬಾಹು ನೀನೇ ದೇವ, ವಿಶ್ವತೋ ಪಾದ ನೀನೇ ದೇವ, ಎಲ್ಲ ವಿಶ್ವತೋ ಕರ್ಣ ನೀನೇ ದೇವ, ಎಲ್ಲ ಅಷ್ಟು ನೀನೇ ಅಜಿ. ನನ್ನ ಕಣ್ಣಾಗ ಅಷ್ಟೇ ಪರಮಾತ್ಮ ಅದನ್ನು, ಬೇರೆಯವ್ರ ಕಣ್ಣಾಗ ಇಲ್ಲೇನು? ಅವ್ರ ಕಣ್ಣಾಗೂ ಪರಮಾತ್ಮನೇ ಅದ. ನನ್ನ ಕಿವಿಯಾಗಟ್ಟೆ ಪರಮಾತ್ಮನ, ಬೇರೆಯವ್ರ ಕಿವಿಯಾಗ ಇಲ್ಲೇನು? ಎಲ್ಲ ಕಡೆ ಅವನೇ ಅದನ, ಅವನೇ ಭೋಗಿಸ್ತಾ ಇದ್ದಾನೆ ಅಂತೇಳಿ ಅಂತ ಒಂದು ಶ್ರೇಷ್ಠವಾದ ಭಾವದಿಂದ ಎಲ್ಲ ಇದು ದೈವ ಲೀಲೆ ಅಂತ ತಿಳ್ಕೋಬೇಕು. ಈ ರೀತಿ ಮಾಡೋದ್ರಿಂದ ಏನಾಗ್ತದಪ್ಪ ಅಂದ್ರೆ ಇವು ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಎಲ್ಲ ದೈವ ಲೀಲೆ ಅಂತ ತಿಳ್ಕೊಂಡಾಗ ಇವೆಲ್ಲ ಓಸು ಏನಾಗ್ಬಿಡ್ತವ? ನಿವೃತ್ತಿ ಆಗ್ತವ. ಏಕಾಗ್ರತೆ ಹೆಚ್ಚಾಗ್ತದ. ಅದಕ್ಕೆ ಭೋಗಾಂಗ ಹೆಂಗಪ್ಪ ಅಂತಂದ್ರೆ ಇದನ್ನ ಪರಮಾತ್ಮನೇ ಭೋಗಿಸುತ್ತಿದ್ದಾನೆ ಅಂತ ತಿಳ್ಕೊಂಡು ಪರಮಾತ್ಮನಿಗೆ ಶ್ರೇಷ್ಠವಾದಂತ ಪದಾರ್ಥಗಳನ್ನ, ಶ್ರೇಷ್ಠವಾದಂತ ವಿಷಯಗಳನ್ನ ನಾವು ಏನ್ ಮಾಡಬೇಕು? ನೈವೇದ್ಯ ಮಾಡಿ ಪರಮಾತ್ಮನೇ ಇದನ್ನು ಭೋಗಿಸ್ಲಿಕ್ಕತ್ತಾನ ಅಂತ ತಿಳ್ಕೋಬೇಕು. ಅಲ್ಲಿ ನಂದೇನು ಇಲ್ಲ, ನಾನು ನನ್ನದು ಅನ್ನೋದೇನೇನು ಇಲ್ಲ, ಎಲ್ಲ ಪರಮಾತ್ಮನದು. ಪರಮಾತ್ಮನೇ ಭೋಗಿಸ್ಲಿಕ್ಕತ್ತಾನ. 2 ಸ್ಟೆಪ್ ನೋಡ್ರಿ. ನಾವು ಉಳ್ಳಕತ್ತೀನಿ, ನಾನು ನೋಡ್ಲಕತ್ತೀನಿ, ನಾನು ಕೇಳಕತ್ತೀನಿ, ಎಲ್ಲ ಕಾಟ್ ಹಾಕಿ ನಾನು ನಾನು ಅನ್ನೋ ಶಬ್ದದೊಳಗ ಪರಮಾತ್ಮ ಅಂತ ಸೇರ್ಸೋದು. ನಾನು ವಿಚಾರ ಸಾಗರ ಹೇಳಕತ್ತೀನಿ, ಕಾಟ್ ಹಾಕಿಬಿಡೋದು. ಪರಮಾತ್ಮ ವಿಚಾರ ಸಾಗರ ಹೇಳುತ್ತಿದ್ದಾನೆ. ನಾನು ವಿಚಾರ ಸಾಗರ ಕೇಳಕತ್ತೀನಿ, ನಾನು ಕಾಟ್ ಹಾಕಿ ಪರಮಾತ್ಮ ವಿಚಾರ ಸಾಗರ ಕೇಳುತ್ತಿದ್ದಾನೆ. ನಾನು, ನೀನು, ನನ್ನದು, ನಿನ್ನದು ಅನ್ನೋ ಜಾಗದೊಳಗ ಪರಮಾತ್ಮನದು, ಪರಮಾತ್ಮನೇ, ಪರಮಾತ್ಮನಿಂದ ಅನ್ನಂತ ಶಬ್ದ ಹಾಕಿಬಿಡೋದು. ದೈವಲಿಲ್ಲ. ನಾನು ಅನ್ನೋ ಜಾಗದಾಗ ಪರಮಾತ್ಮ ಅಂತ ಹಾಕ್ಬೇಕು. ನನ್ನದು ಅನ್ನೋ ಜಾಗದಾಗ ಪರಮಾತ್ಮನದು. ನನ್ನಿಂದ ಅನ್ನೋ ಜಾಗದಾಗ
ಪರಮಾತ್ಮನಿಂದ. ನನಗಾಗಿ ಅನ್ನೋ ಜಾಗದಾಗ ಏನ್ ಮಾಡ್ತೀರ? ಪರಮಾತ್ಮನಿಗಾಗಿ. ಇದು ನೋಡ್ರಿ ದೈವಲೀಲೆ, ಮತ್ತೇನೇನಿಲ್ಲ. ದೈವಲೀಲೆ ಅನ್ನೋದು ಮತ್ತೇನಾರೇ ಆಗ್ತದಂದ್ರೆ ಏನಿಲ್ಲ, ಎಲ್ಲ ದೈವಲೀಲೆನೇ ನಡೆದದ್ದು. ಬೇರೆ ಯಾರ್ದು ಲೀಲೆ ನಡೆದಲ್ಲ. ನಮ್ದು ನಿಮ್ದು ಏನಾರು ನಡೆದದೇನಲ್ಲಿ? ಯಾರ್ದಾರ ನಡೆದದೇನು? ಯಾರ್ದು ಇಲ್ಲ. ಅವರು ಇವರು ನಾವು ಅಲ್ಲಿ ಇಲ್ಲಿ ಎಲ್ಲೆಲ್ಲಿ ಅಂದು ಇಂದು ಎಂದೆಂದು ಎಲ್ಲ ಕಡೆ ನಡೆದದ್ದೆಲ್ಲ ಪರಮಾತ್ಮನ ಲೀಲೆನೆ. ಏನು ವ್ಯತ್ಯಾಸ ಇಲ್ಲ. ದೈವ ಲೀಲೆ ಚಂದ ಅರ್ಥ ಆಯ್ತರ? ತ್ಯಾಗಾಂಗ ಆಯ್ತು, ಭೋಗಾಂಗ ಆಯ್ತು. ನೆಕ್ಸ್ಟ್ ಯೋಗಾಂಗ ಅಂತಂದ್ರೇನು? ಕಾರಣ ಶರೀರದೊಳಗ ಜನ್ಮ ಜನ್ಮಾಂತರಗಳ ವಾಸನೆಗಳದಾವ. ಆ ವಾಸನೆಗಳು ವಿಷಯಗಳ ಕಡೆನೇ ಹರಿತಿರ್ತಾವ. ಹಿಂದಿನ ಜನ್ಮದಾಗ ನಾವು ಬಡವರಾಗಿ ಹುಟ್ಟಿದ್ದೆವು, ಶ್ರೀಮಂತರಾಗಿ ಹುಟ್ಟಿದೆವು, ಇಂಡಿಯಾದಾಗ ಹುಟ್ಟಿವೋ, ಪಾಕಿಸ್ತಾನದಾಗ ಹುಟ್ಟಿವೋ, ಮತ್ತ ಏನಾಗಿ ಹುಟ್ಟಿದ್ದೆವು, ಯಾವ ಜಾತಿಯಾಗಿ ಹುಟ್ಟಿವಿ, ಯಾವ ಧರ್ಮದಾಗ ಹುಟ್ಟಿವಿ, ಇವೆಲ್ಲ ಓಸು ಡೌಟ್. ಏನದಿವ ಏನಿಲ್ಲ ಗೊತ್ತಿಲ್ಲ. ಒಂದು ಪಕ್ಕ ಏನಂತಂದ್ರೆ 84 ಲಕ್ಷ ಜೀವರಾಶಿಗಳ ಪೈಕಿ ಒಂದು ಜನ್ಮ ತಗೊಂಡು ಬಂದಿದ್ದೆವು. ಇದು ಪಕ್ಕನ? ಇದು ತಗೊಂಡು ಬಂದ ಮೇಲೆ ಗಂಡ ಹೆಂಡತಿಯಾಗಿ ಸಂಸಾರ ಮಾಡಿ ಮಕ್ಕಳು ಹಾಡದೇವಿ. ಯಾವ ಜನ್ಮದಾಗ ಹಾಕಿರ್ಲಕ್ಕ? 84 ಲಕ್ಷ ಜೀವರಾಶಿಗಳೊಳಗೆ. ಅದು ಕರೆಕ್ಟ, ಸತ್ಯನ, ಸುಳ್ಳ? ಅದ್ರಾಗ ಏನ್ ಡೌಟ್ ಅದೇನು? ಒಂದು ಗುಬ್ಬಿಯಾಗಿ ಹುಟ್ಟಿ ಸಂಸಾರ ಮಾಡಿರ ಇಲ್ಲ? ಒಂದು ಗುಬ್ಬಿ ಆಗಿದ್ರು, ಆನೆ ಆಗಿದ್ರು, ಹುಲಿ ಆಗಿದ್ರು, ಅಲ್ಲಿ ಹತ್ತಿ ಬೀಜ ತಯಾರು ಮಾಡಲ್ಲಿ ಹೋಗ್ಬೇಕು. ಅಲ್ಲಿ ಅವ್ರು ಹೇಳ್ತಾರೆ, ಇವು ಗಿಡಗಳು ಗಂಡವರಿ, ಇವು ಗಿಡಗಳು ಹೆಣ್ಣದವ. ಹತ್ತಿ ಗಿಡ ಕೇಳಿರ? ಇದು ಕೇಳಿ? ಹತ್ತಿ ಒಳಗ ಇವು ಗಂಡ, ಇವು ಹೆಣ್ಣಂತದವ. ಮುಂಜಾನೆ ಅದಕ್ಕೆ ಆ ಎಲಿ ತಗೊಂಡು ಇದಕ್ಕೆ ತಿಕ್ತಾರ ತಂದು. ಅದೇನೋ ಮಾಡ್ತಾರ ತಪ್ಪ. ಮುಂಜಾನೆ ಇಡೀ ಮನಿ ಮಂದಿ ಆ ಗಿಡದ ಕೆಲಸ ಮಾಡ್ತಿರ್ತಾರ. ಅಂದ್ರೆ ಏನೇ ಆದ್ರೂ ಸಹಿತ ಗಂಡ ಹೆಂಡತಿಯಾಗಿ ಸಂಸಾರ ಮಾಡಿ ಮಕ್ಕಳಾಡೋದು ಮಾತ್ರ ಸತ್ಯ. ಯಾವ ಜನ್ಮದಾಗ ಯಾಕಿರ್ಲಕ್ಕ? ತಮ್ಮ ಸಂತಾನ ಉಳಿಸಿ ಹೋಗ್ಯಾವ ಬಂದು ಎಲ್ಲ ಜನ್ಮಗಳು. ಅದಕ್ಕೇನಾಗ್ತದ? ಈ ಜನ್ಮದಾಗ ಸಹಿತ ಮತ್ತದೇ ಗಂಡ ಹೆಂಡತಿ ಆಗ್ಬೇಕು, ಮಕ್ಕಳಿಗೆ. ಇದೇ ಒಂದೇ ದೊಡ್ಡ ಪ್ರೋಗ್ರಾಮ್. ಇದರಂತ ದೊಡ್ಡ ಮಲ ಮತ್ತೊಂದು ಏನು ಇಲ್ಲೇ ಇಲ್ಲ. ನಮ್ಮ ಮೋಕ್ಷ ಸಾಧನೆಗೆ ಅತ್ಯಂತ ದೊಡ್ಡ ಅಡ್ಡಿ ಅಂದ್ರೆ ಇದೆ. ಗಂಡು ಹೆಣ್ಣಿನ ಸಂಬಂಧ, ಸಂತಾನೋತ್ಪತ್ತಿ, ಮನರಂಜನೆ. ಇದಕ್ಕಿಂತ ದೊಡ್ಡದು ಮತ್ತೊಂದು ಏನು ಇಲ್ಲ. ಒಂದ್ ಇದ್ರ ಬತ್ತು, ಒಂದು ಇಲ್ಲಂದ್ರೆ ಬತ್ತು. ರೊಟ್ಟಿ ಚಟ್ನಿ ಆದ್ರೂ ತಿನ್ಬೇಕಂತ ಮದಿ ಮಾಡ್ಕೋಬೇಕು. ನೋಡ್ರಿ ಹೆಂಗದು. ಹೀಗಾಗಿ ಏನದ ಅಂತಂದ್ರೆ ಕಾರಣ ಶರೀರದೊಳಗ ಜನ್ಮ ಜನ್ಮಾಂತರಗಳ ವಾಸನೆಗಳು. ಆ ವಾಸನೆಗಳು ಏನ್ ಮಾಡ್ತಾವ? ನಮ್ಮ ಸ್ಥೂಲ ಶರೀರ, ಸೂಕ್ಷ್ಮ ಶರೀರಗಳನ್ನ ಮತ್ತ ಅದೇ ಜನ್ಮ ಜನ್ಮಾಂತರದಲ್ಲಿ ಮಾಡಿದಂತ ಕೆಲಸಗಳೇ ಮಾಡ್ಬೇಕಂತ ಜಗತ್ತಿರ್ತಾವ. ಅದನ್ನ ನಾಳೆ ಹೇಳೋಣ. ಈಗ ದೈವ ಲೀಲೆ ಅನ್ನೋದು ಅಲ್ಲಿಗೆ ತಂದು ನಿಂದಿರಿಸಿದ್ದೆ ಹೋದ್ ಸಾರಿ, ಮುಂದಿನ ಹೇಳಿದ್ದಿಲ್ಲ. ಅದಕ್ಕೆ ಇವತ್ತು ದೈವ ಲೀಲೆ ಹೇಳಿದೆ. ಅರ್ಥ ಆಗಿದ್ರೆ ಸರಿ, ಅರ್ಥ ಆಗಿಲ್ಲ ಅಂದ್ರೆ ಮತ್ತೆ ನಾಳೆ ಡೀಟೇಲ್ ಆಗಿ ಹೇಳೋಣ ದೈವ ಲೀಲೆ. ಆಮೇಲೆ ಏನ್ ಮಾಡ್ಬೇಕು? ಯೋಗಾಂಗ ಹೆಂಗ್ ಸಾಧನೆ ಮಾಡಬೇಕು ಅನ್ನೋದು ತಿಳ್ಕೋಬೇಕು. ಶಿವಯೋಗ ಸಾಧನೆ ಉಪಯೋಗದಲ್ರಿ ಇದು?
ಬಹಳ ಉಪಯೋಗ. ನೀವು ಏನಾರೇ ಖರೀದಿ ಮಾಡಾಗ ಗುರುವಿಗೆ ನೆನೆಸಿದ್ರಿ ಅಂದ್ರೆ ಅದೇನ್ ಮಾಡ್ದಂಗಾಯ್ತು? ಶಿವಯೋಗ ಮಾಡ್ದಂಗಾಯ್ತು. ಪ್ರಸಾದೀಕರಣ ಮಾಡ್ಕೊಂಡ್ರಿ ಅಂದ್ರೆ ಶಿವಯೋಗ ಮಾಡ್ದಂಗಾಯ್ತು. ಹೌದಲ್ಲ? ಪ್ರಸಾದ ರೂಪ ಶಿವಯೋಗ ಸಾಧನೆ ಅಂದ್ರೆ ಇದೆ. ಮತ್ತ ನೀವು ಏನಾರ ಕೇಳುವಾಗ ಶಿವನೇ ಹೇಳುತ್ತಿದ್ದಾನೆ, ಶಿವನೇ ಕೇಳುತ್ತಿದ್ದಾನೆ ಅಂದ್ರೆ ಅದೇ ಶಿವಯೋಗ ಸಾಧನೆ. ಮತ್ತಿನ್ನೇನು? ಏನಾರ ತಿನ್ಲಕ್ ಕೊಟ್ರು, ಅವ ಕೊಟ್ಟವನು ಶಿವನೇ, ತಿನ್ನವನು ಶಿವನೇ, ಇಬ್ರು ಶಿವ ಅಂದ್ರೆ ಆಯ್ತಲ್ಲ, ಶಿವಯೋಗ ಸಾಧನೆನೇ ಅಲ್ಲ. ಮತ್ತಿನ್ನೇನಾಗಬೇಕಲ್ಲ? ಹಾ, ತನು ಮನ ಧನ ಪ್ರಾಣ, ತನುವಿನಲ್ಲಿ ಇಂದ್ರಿಯಗಳದವ, ಇಂದ್ರಿಯಗಳ ವಿಷಯಾಸಕ್ತಿಯನ್ನ ತ್ಯಾಗ ಮಾಡಿದರೆ ಏನ್ ಸಾಧನೆ? ಅದು ಶಿವಯೋಗ ಸಾಧನೆ. ಮನಸ್ಸಿನೊಳಗೆ ಈ ಮನಸ್ಸು ಹಳಿದ ಯಾಕೆ ನೆನಪು ತಕೊಂಡು ಕೂತಿದ್ದಿ, ಹಿಂದಿಂದ ಎದಕ್ಕೆ ಬೇಕು ನಡೆ ಆ ಕಡೆ ಅಂತ ಹೇಳಕ್ಕೆ ಅದಕ್ಕೆ ಬಂದ್ ಮಾಡಿಸಿದ್ರಿ ಅಂತಂದ್ರೆ ಹಿಂದಿಂದ ನೆನಪು ತೆಗಿಬೇಡ್ಬಿಡು ಅಂದ್ರೆ ಅದು ಶಿವಯೋಗ ಸಾಧನೆ. ಮುಂದಿಂದ ಪ್ಲಾನ್ ಹಾಕ್ಲಕತ್ತು ಅಂತಂದ್ರೆ ಅದನ್ನ ಕ್ಯಾನ್ಸಲ್ ಮಾಡಿ ಮುಂದಿನ ದಿನ ನಾಳೆ ಮುಂಜಾನೆ ನೋಡಮ್ಮ, ಈಗ ಯಾಕೆ ರಾತ್ರಿ ನಿದ್ದೆ ಎತ್ತಲಾರ್ದಂಗ ನಾಳಿಂದ ಪ್ಲಾನ್ ಹೇಳಕತ್ತಿದೆ ಅಂತ ಬೆದರಿಸಿದ್ರಿ ಅಂದ್ರೆ ಅದು ಶಿವಯೋಗ ಸಾಧನೆ. ಮತ್ ಇವತ್ತೇನದೀನಿ ಇದ್ರೊಳಗೆ ನಾನು ಆನಂದವಾಗಿ ಪರಮಾತ್ಮನ ವಿಚಾರಗಳನ್ನ, ಗುರು ಮತ್ತು ಶಾಸ್ತ್ರ ವಾಕ್ಯಗಳನ್ನ ಕೇಳಿದ ವಿಚಾರವನ್ನ ಶ್ರವಣ ಮನನ ನಿಧಿಧ್ಯಾಸನ ಮಾಡಿ ನಾನು ಆನಂದ ಹೊಂದಬೇಕಂತೀನಿ, ಅದು ಶಿವಯೋಗ ಸಾಧನೆ. ಎಲ್ಲ ಎಂಟೈರ್ ಲೈಫ್ ಈಸ್ ಯೋಗ ಅಂದ್ರೆ ಇಡೀ ಜೀವನನೇ ಶಿವಯೋಗ ಸಾಧನೆ, ಇಡೀ ಜೀವನನೇ ಮೋಕ್ಷ ಸಾಧನೆ. ಶಿವಯೋಗ ಸಾಧನೆ ಅಂದ್ರೆ ಒಂದೇನೋ ಎಲ್ಲೋ ಆತದ ಢಮ್ ಅಂತೇಳಿ 1,000 ಸೂರ್ಯನ ಬೆಳಕು ಬರ್ತದ, ಏನೋ ಒಂದು ಧ್ವನಿ ಕೇಳಿಸ್ತದ, ಎಲ್ಲ ಸುಳ್ಳ. ನಾಟಕ ಮಾಡ್ತಾರ ಅವೆಲ್ಲ ಹೇಳೋರು. ಯೋಗ ಸಂಬಂಧ ಏನದ? ವೇರ್ ಆಲ್ ಯೋಗ ಸ್ಟಾಪ್ಸ್ ಫ್ರಾಮ್ ದ್ಯಾಟ್ ಪಾಯಿಂಟ್ ಅರವಿಂದೋ ಯೋಗ ಸ್ಟಾರ್ಟ್ಸ್ ಅಂತಾರ ಅವ್ರು. ಹೆಂಗ್ ಹೇಳ್ತಾರ ಗೊತ್ತಾ? ಎಲ್ಲ ಯೋಗಗಳು ಎಲ್ಲಿಗೆ ಒಯ್ದು ನಿಲ್ಲಿಸುತ್ತವೆಯೋ ಮೋಕ್ಷ ಸಾಧನೆಗೆ ನಿಲ್ಲಿಸ್ತವ. ಪರಮಾನಂದ ಪ್ರಾಪ್ತಿ, ಸರ್ವ ದುಃಖ ನಿವೃತ್ತಿ. ಅಲ್ಲಿಲಿಂತ ಮುಂದೆ ಏನ್ ಮಾಡ್ಬೇಕನ್ನೋದು ಅರವಿಂದ್ರ ಹೇಳ್ತಾರೆ. ಅರವಿಂದ ಯೋಗ ಸ್ಟಾರ್ಟ್ ಫ್ರಮ್ ದಟ್ ಪಾಯಿಂಟ್. ಎಲ್ಲಾ ಯೋಗಗಳು ಎಲ್ಲಿ ಕರ್ಕೊಂಡು ಹೋಗಿ ನಿಲ್ಲಿಸ್ತವ, ಅಲ್ಲಿಲಿಂತ ಮುಂದೆ ಅರವಿಂದರ ಯೋಗ ಚಾಲು ಆಗ್ತದ. ಏನ್ ಅರವಿಂದರ ಯೋಗ ಚಾಲು ಆಗ್ತದ ಅಂತಂದ್ರೆ, ನಾವು ಏನ್ ಮಾಡಿದ್ರು ಸಾಯ್ತೀವಲ್ರಿ. ಮೋಕ್ಷ ಸಾಧನೆ ಮಾಡಿದವ್ರ ಶರೀರನೂ ಓದ್ತದ, ಎಲ್ಲರೂ ಸಾಯ್ತಾರ. ಅಲ್ಲಿ ಏನದಪ್ಪ ಅಂತಂದ್ರೆ ಸದ್ರೂಪ ಬ್ರಹ್ಮ ಅಮರ ಏನದಲ್ಲ, ಆ ಅಮರತ್ವ ಸಾಧನೆಗಾಗಿ ಅವರು ಸಾವಿತ್ರಿ ಸಾಧನೆ ಹೇಳ್ತಾರ. ಅವರು ಅಮರತ್ವ, ಸದ್ರೂಪ ಬ್ರಹ್ಮ, ಅವನಿಗೆ ಜನನ ಇಲ್ಲ, ಮರಣ ಇಲ್ಲ. ನಾವು ಜನನ ಮರಣ ಇಲ್ಲದವ್ರು ಆಗ್ಬೇಕಾಗ್ಯದ. ಅದು ಹೆಂಗ್ ಮಾಡ್ಕೋಬೇಕನ್ನೋದು ಆ ಅರವಿಂದ ಯೋಗದೊಳಗದ, ಸಾವಿತ್ರಿ ಒಳಗದ. ಎಷ್ಟೋ ಸೂತ್ರಗಳು ಕೊಟ್ಟಾರ, ಸಾಯಿಲಾರ್ದಂಗೆ ಇರ್ಬೇಕಾದ್ರೆ ಹೆಂಗ್ ಮಾಡ್ಬೇಕಂತ. ನಮ್ಮ ಪರಿಚಯದವರು, ನಮ್ಮ ಕಾಲ್ಮಾನದವರು ಎಲ್ಲರೂ 4 ಮಂದಿ ಇರೋದ್ರಾಗೆ ಅದರ ಚಲೋ ಆಯ್ತು. ಹಂಗೆ ಒಂದು 4-5 ತಲೆಮಾರ್ತನ ಇದ್ದೇವೆ ಅಂದ್ರೆ ಮುಂದೆ ಹೊಸ ಮಂದಿ ಬರ್ತಾರೆ, ನಮ್ಮ ಮಂದಿ ಎಲ್ಲ ಹೋಗಿರ್ತಾರೆ. ಯಾರು ಕೇಳ್ತಾರ ಅವ್ರು? ಎದಕ್ ಬೇಕಂತ ಸಾಯಿಲಾರ್ದಂಗೆ ಇರೋದಿಲ್ಲ. ಹೋಗೋರ್ ಸಂಗಟ್ ಓದ್ತಿರ್ಬೇಕು, ಬರೋರ್ ಸಂಗಟ್ ಬರ್ತಿರ್ಬೇಕಪ್ಪ. ಹೋಗೇಬಾರ್ದಂದ್ರೆ ಹೆಂಗ? ಮತ್ತೇನ್ರಿ? ಮತ್ತೇನ್ ಹೇಳೋದು? ಚಲೋ ಆಯ್ತಾಯ್ತೇನು ಪಾಠ?
ತ್ಯಾಗಾಂಗ, ಯೋಗಾಂಗ, ಭೋಗಾಂಗ ಈ ಶಬ್ದಗಳು ಕೇಳಿದ್ರೆ ಮೊದಲ ಕೇಳಿರಿ, ಅರ್ಥ ಗೊತ್ತಿತ್ತ? ಯೋಗವನ್ನ ಹೇಗ ಧಾರಣ ಮಾಡ್ಕೋಬೇಕು ಅನ್ನೋದಂತ ಸಿದ್ದೇಶ್ವರ ಅಪ್ಪರ ಪ್ರವಚನದ ಕೇಳಿದ್ರಪ್ಪ. ಈ ತ್ಯಾಗಾಂಗ, ಭೋಗಾಂಗ, ಯೋಗಾಂಗ ಹೇಳಿದ್ರಿ? ಇಲ್ರಿ, ಇವನೇನ್ ಹೇಳಿರ್ಕಲ್ರಿ, ಆದ್ರೆ ಧಾರಣ ಮಾಡ್ಕೊಳ್ಳೋದು ಹೇಳಿದ್ರಿ ಯೋಗ, ಇವನ್ ಹೇಳಿರ್ಕಲ್. ಅವ್ರು ಏನ್ ಮಾಡ್ತಿದ್ರು, ಈ ಶಾಸ್ತ್ರೀಯ ಶಬ್ದಗಳೇನದವಲ್ಲ ಇವು ಮುಚ್ಚಿಟ್ಬಿಡ್ತಿರೋ, ತೆಗೆದ್ಬಿಡ್ತಿದ್ರು, ಹೇಳ್ತಿದ್ದಿಲ್ಲ ಅವು. ಅದರಿಂದ ಮುಂದೆ ಏನ್ ಮಾಡ್ಬೇಕು ಅದು ಹೇಳ್ತಿದ್ರು. ಈ ತ್ಯಾಗಾಂಗ ಅಂದ ಕೂಡ್ಲೇನೆ ಅದು ಶಾಸ್ತ್ರೀಯ ಹಿಂದೆ ಯಾವ್ದೋ ಗ್ರಂಥದಾಗಿದ್ದ ಶಬ್ದ ಹೌದಲ್ರಿ ಅದು. ಆ ತ್ಯಾಗಾಂಗ ಅನ್ನೋ ಶಬ್ದ ಬಳಸಲಾರ್ದೆ ಅವ್ರೇನ್ ಹೇಳೋರು, ತ್ಯಾಗಾಂಗದ ವೈಭವ ಹೇಳ್ಬಿಡೋರು. ಅವಾಗ ನೀವೇನ್ ಮಾಡೋರು, ಅಬ್ಬಬ್ಬಬ್ಬ ಭಾರಿ ಹೇಳಿದ್ರು ಗುರುಗಳು ಅಂತೇಳಿ ತ್ಯಾಗಾಂಗ, ಭೋಗಾಂಗ, ಯೋಗಾಂಗ. ಹೊಸದ್ ಹೇಳಕ್ಕ ಎಲ್ಲಿ ಏನೂ ಉಳಿಸಿಲ್ರಿ. ಮೊದಲಿನವ್ರು ಅಂತ ಪರಿ ಮಾಡಿ ಹೋಗ್ಬಿಟ್ಟಾರ. ನಾವ್ ಏನ್ ಹೇಳಿದ್ರು ಒಂದೆಲ್ಲರೆ ಎದರಾಗರೆ ಶಾಸ್ತ್ರದಾಗ ಇದ್ದೇ ಇರ್ತದ. ಏನು ಹೊಸದ್ ಹೇಳಕ್ ಸಾಧ್ಯನೇ ಇಲ್ಲ. ಈಗ ಹಂಗ್ ಮಾಡಿಟ್ಟಾರ ಅವ್ರು ಮೊದಲಿನವ್ರು. ಏನು ಹೊಸದು ಮಾಡ್ಲಕ್ಕೆ ಏನು ಜಾಗ ಇಲ್ಲ ಅಲ್ಲಿ. ಅವ್ರು ಏನ್ ಮಾಡ್ಯಾರ ಅದನ್ನ ತಿಳ್ಕೊಳಕ್ಕೆ ಈಟಾಗ್ಯಾರ ನಮ್ಮ ಮನೆಯವ್ರಿನ. ಹೊಸದ್ ನಾವೇನ್ ಮಾಡ್ತೀವಿ. ಓಕೆ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ, ಎಲ್ಲರಿಗೂ ಶರಣು ಶರಣಾರ್ಥಿಗಳು, ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಎಲ್ಲ ಶುದ್ಧಾತ್ಮರಿಗೆ ಶರಣು ಶರಣಾರ್ಥಿಗಳು, ಶರಣು ಶರಣಾರ್ಥಿಗಳು, ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಎಲ್ಲರಿಗೂ ಶರಣು ಶರಣಾರ್ಥಿಗಳು, ಎಲ್ಲರಿಗೂ ಶರಣು ಶರಣಾರ್ಥಿಗಳು.